ನಾನು ರಂಜನಿ ರಾಘವನ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ 2 ವರ್ಷದಿಂದ ಕೋವಿಡ್-19 ನಮ್ಮೆಲ್ಲರ ಜೀವನನ ತುಂಬಾ ಡಿಸ್ಟರ್ಬ್ ಮಾಡಿದೆ, ತುಂಬಾ ಅಸ್ತವ್ಯಸ್ತಗೊಳಿಸಿದೆ. ಮೊದಲನೇ ಅಲೆ, 2ನೇ ಅಲೆ ಎಲ್ಲ ದೊಡ್ಡವರಿಗೆ, ವಯಸ್ಕರಿಗೆ ಎಫೆಕ್ಟ್ ಮಾಡಿತ್ತು. ಬಟ್ ಈಗ 3ನೇ ಅಲೆ ಚಿಕ್ಕ ಮಕ್ಕಳಿಗೆ ಎಫೆಕ್ಟ್ ಮಾಡುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಅದನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಬಟ್ ಇದು ಎಷ್ಟು ಸತ್ಯ, ಎಷ್ಟು ಸುಳ್ಳು, ಅದರಿಂದ ನಾವು ಮಕ್ಕಳನ್ನ ಹೇಗೆ ಕಾಪಾಡಬೇಕು, ಇದೆಲ್ಲದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದೀವಿ. ನಮ್ಮ ಜೊತೆಗಿದ್ದಾರೆ ಇಮ್ಯುನಾಲಜಿಸ್ಟ್ ಅಂಡ್ ರುಮಟಾಲಜಿಸ್ಟ್ ಆದಂತಹ ಡಾಕ್ಟರ್ ಸಾಗರ್ ಭಟ್ಟಾರ್. ಹಿ ಈಸ್ ಆಲ್ಸೋ ದ ಮೆಂಬರ್ ಆಫ್ MISC ಟಾಸ್ಕ್ ಫೋರ್ಸ್ ಅಂಡ್ ನ್ಯಾಷನಲ್ ಎಕ್ಸ್ಪರ್ಟ್. ವೆಲ್ಕಮ್ ಸರ್. ನಮಸ್ಕಾರ. I would also welcome Dr. Shrikanta JT, pediatric interventional pulmonologist, a COVID expert and a member of Karnataka Special Task Force. Welcome, sir. Thank you. I'm really feeling honored today. ಯಾಕಂದ್ರೆ ಜನ ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ. ತುಂಬಾ ಸೋರ್ಸ್ ಇಂದ ಅವ್ರಿಗೆ ಇನ್ಫಾರ್ಮೇಶನ್ ಬರ್ತದೆ, ಬಟ್ ಅಥೆಂಟಿಕ್ ಇನ್ಫಾರ್ಮೇಶನ್ ಏನು ಅಂತ ಅವ್ರಿಗೂ ಗೊತ್ತಿಲ್ಲ. ಬಟ್ ವಿ ಹ್ಯಾವ್ ದ ರೈಟ್ ಹ್ಯಾಂಡ್ಸ್ ಟುಡೇ ನಮ್ಗೆ ಕರೆಕ್ಟ್ ಆಗಿ ಲೀಡ್ ಮಾಡೋದಕ್ಕೆ. Thank you for joining this and thank you everyone for this opportunity. ನನಗೂ ಕೂಡ I have certain questions, sir. ಸರ್, ನನ್ನ ಮೊದಲನೇ ಕ್ವೆಶ್ಚನ್, ಈಗ 3rd ವೇವ್ ಬರ್ತಿರೋದ್ರಿಂದ ಅದು ಮಕ್ಕಳಿಗೆ ತುಂಬಾ ಅಪಾಯಕಾರಿ ಅಂತ ಎಲ್ಲರೂ ಅನ್ಕೋತಿದ್ದಾರೆ. ಮೊದಲನೇದು ತುಂಬಾ ಜನ ಇದು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಷ್ಟೇ, ತುಂಬಾ ಊಹಾಪೋಹ ಅಂತ ಅನ್ಕೋತಿದ್ದಾರೆ. ಆಕ್ಚುಲಿ 3rd ವೇವ್ ಬರಬಹುದಾ? ಅದ್ರ ಬಗ್ಗೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು? ವಾಟ್ ಯು ಡು ಟೆಲ್ ಸರ್? ಸೊ ನಂಬರ್ 1, ಮೊದಲನೇ ಅಲೆ ಬರುತ್ತೆ, 3ನೇ ಅಲೆ ಬರುತ್ತಾ? ಡೆಫಿನೆಟಾಗಿ ಬರುತ್ತೆ. ಇಟ್ ಈಸ್ 100% ಶ್ಯೂರ್. ಇವಾಗ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ ದಿವಸಕ್ಕೆ 50,000 ಜನಕ್ಕೆ ಇನ್ಫೆಕ್ಟ್ ಆಗ್ತಾ ಇದೆ. ಅಲ್ಲೂ 3ನೇ ಅಲೆ ನಡೀತಾ ಇದೆ. ಕರ್ನಾಟಕಕ್ಕೆ 3ನೇ ಅಲೆ ಬರುತ್ತಾ ಅಂದರೆ 100% ಬರುತ್ತೆ. ಆದರೆ ಅದು ಮಕ್ಕಳನ್ನ ಎಫೆಕ್ಟ್ ಮಾಡುತ್ತಾ, ಮಕ್ಕಳಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತಾ, ಮಕ್ಕಳಿಗೆ ಸಿವಿಯರಿಟಿ ಜಾಸ್ತಿ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ. ನಾವು ಮೊದಲನೇ ಅಲೆಯಲ್ಲಿ ಏನು ನೋಡಿದ್ದೀವಿ, 2ನೇ ಅಲೆಯಲ್ಲಿ ಏನು ನೋಡಿದ್ದೀವಿ, 3ನೇ ಅಲೆಯಲ್ಲೂ ಅದೇ ನೋಡೋಕ್ಕೆ ಹೋಗೋದು. ಮೊದಲನೇ ಅಲೆಯಲ್ಲಿ 8 to 10% ಮಕ್ಕಳಿಗೆ ಇನ್ಫೆಕ್ಟ್ ಆಗಿದೆ. 2ನೇ ಅಲೆಯಲ್ಲಿ ಈಗ ನಿನ್ನೆ ರಿಲೀಸ್ ಮಾಡಿರೋ ಡೇಟಾ ಪ್ರಕಾರ 10% ಮಕ್ಕಳಿಗೆ ಎಫೆಕ್ಟ್ ಆಗಿದೆ. 3ನೇ ಅಲೆಯಲ್ಲೂ ಅದೇ ನೋಡೋಕ್ಕೆ ಹೋಗೋದು. ಆದರೆ ಅಡಲ್ಟ್ ಇನ್ಫೆಕ್ಷನ್ ಎಷ್ಟು ಜಾಸ್ತಿ ಆಗುತ್ತೆ ಅದ್ರ ಪ್ರಕಾರ ನಮ್ಮ ಮಕ್ಕಳಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಸೊ ಅಡಲ್ಟ್ ನಂಬರ್ಸ್ ಜಾಸ್ತಿ ಇದ್ದರೆ ಮಕ್ಕಳ ನಂಬರ್ಸು ಜಾಸ್ತಿ ಆಗುತ್ತೆ. ವಿನಃ ಮಕ್ಕಳಿಗೆ ಮಾತ್ರ ಸ್ಪೆಸಿಫಿಕಾಗಿ ಹೋಗ್ಬಿಟ್ಟು ನಾನು ವೈರಸ್ಸು ನನ್ನ ಮಕ್ಕಳಿಗೆ ಎಫೆಕ್ಟ್ ಮಾಡ್ತೀನಿ ಅಂತ ಮಾಡೋದಿಲ್ಲ. ಆಕ್ಚುಲಿ ಇದೊಂಥರ ಕಹಿ ಸತ್ಯ ತರ ಇದೆ. ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿದ ತಕ್ಷಣ ಹಾಗೇನಿಲ್ಲ ಅಂತ ಹೇಳ್ತೀರಾ ಅನ್ಕೊಂಡೆ. ಖಂಡಿತವಾಗೂ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಇಟ್ಸ್ ರಿಯಲಿ ಸ್ಕೇರಿ, ಬಟ್ this is the hard truth that we have to face. ನೀವು ಹೇಳಿದಾಗೆ, ಸೊ ದಿಸ್ ಇಸ್ ದ ಹಾರ್ಡ್ ಟ್ರೂತ್, ನಾವು ಫೇಸ್ ಮಾಡಬೇಕು. ಬಟ್ ಇದ್ರ ಬಗ್ಗೆ ಚಿಂತೆ ಮಾಡಬೇಕಾ ಸರ್? ಚಿಂತೆ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟಾಗಿ ಚಿಂತೆ ಮಾಡಬೇಕು. ಏನಕ್ಕೆ ಚಿಂತೆ ಮಾಡಬೇಕು ಅಂದರೆ ನಮ್ಮ ಹೋಲ್ ಕಂಟ್ರಿ ಪಾಪ್ಯುಲೇಷನ್ನು 140 ಕೋಟಿ. 140 ಕೋಟಿನಲ್ಲಿ ಇದುವರೆಗೂ ಬರೀ 40 ಕೋಟಿ ಜನಕ್ಕೆ ಮಾತ್ರ ವ್ಯಾಕ್ಸಿನೇಷನ್ ಆಗಿದೆ. ನಿನ್ನೆ ICMR ಕೊಟ್ಟಿರೋ ಸಿರೋ ಪ್ರೆವಲೆನ್ಸ್ ಡೇಟಾ ಪ್ರಕಾರ 6ರಿಂದ 18 ವರ್ಷದ ಮಕ್ಕಳ ಮಧ್ಯದಲ್ಲಿ ಅಟ್ಲೀಸ್ಟ್ 50ರಿಂದ 60% ಮಕ್ಕಳಿಗೆ ಆಲ್ರೆಡಿ ಇನ್ಫೆಕ್ಷನ್ ಆಗಿ ಹೋಗಿದೆ. ಅದರಲ್ಲಿ ಆ್ಯಂಟಿಬಾಡೀಸ್ ಡೆವಲಪ್ ಆಗಿದೆ. ಆದರೂ ಆರ್ ದೇ ಇಮ್ಯೂನ್ ಫ್ರಮ್ ಇನ್ಫೆಕ್ಷನ್? ಇಲ್ಲ. ಏನಕ್ಕಂದರೆ ನಮಗೆ ನ್ಯಾಚುರಲ್ ಇಮ್ಯುನಿಟಿ ಅಂತ ಬರುತ್ತಲ್ವ, ಅದು ಎಷ್ಟು ದಿವಸ ಇರುತ್ತಂತ ಕೇಳಿದ್ರೆ ನ್ಯಾಚುರಲ್ ಇಮ್ಯುನಿಟಿ ಸ್ವಲ್ಪ ಸ್ಟಡೀಸ್ನಲ್ಲಿ 3 ತಿಂಗಳು ಇರಬಹುದು, 4 ತಿಂಗಳು ಇರಬಹುದು ಅಂತ ಹೇಳಿದ್ದಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಒಂದ್ಸಲ ನ್ಯಾಚುರಲ್ ಇನ್ಫೆಕ್ಷನ್ ಅಂದರೆ ನನಗೆ ಇದುವರೆಗೂ ವ್ಯಾಕ್ಸಿನ್ ಕೊಟ್ಟಿಲ್ಲ, ಇದುವರೆಗೂ ನನಗೆ ಕೋವಿಡ್ ಆಗಿಲ್ಲ, ಬಟ್ ನಾನು ಯಾರಾದರೂ ಒಬ್ಬರಿಂದ ಕೋವಿಡ್ ಬಂತು, ಅದನ್ನು ನ್ಯಾಚುರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದು ಆಯಿತು ಅಂತ ಹೇಳಿದ್ರೆ ಡೆಫಿನೆಟಾಗಿ ಅದರಿಂದ ಸಿವಿಯರಿಟಿನೂ ಜಾಸ್ತಿ ಆಗಬಹುದು. ಅದು ಮಕ್ಕಳಲ್ಲಿ ಸಿವಿಯರಿಟಿ ಜಾಸ್ತಿ ಆಗುತ್ತಾ ಅಂತ ಕೇಳಿದ್ರೆ, ನಂಬರ್ 1, ಮಕ್ಕಳಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರೈಮರಿ ಸ್ಕೂಲ್ ಮಕ್ಕಳು, ಅವರಲ್ಲಿ ಈ ACE2 ರಿಸೆಪ್ಟರ್ಸ್ ಅನ್ನೋದು ಬಹಳ ಕಮ್ಮಿ ಇರುತ್ತೆ. ಸೊ ACE2 ರಿಸೆಪ್ಟರ್ಸ್ ಅನ್ನೋದು ಇಟ್ ಈಸ್ ಅ ಎಂಟ್ರಿ ಪಾಯಿಂಟ್ ಫಾರ್ ವೈರಸ್. ಸೊ ವೈರಸ್ ಎಂಟ್ರ್ ಆಗೋದಕ್ಕೆ ಆ ರಿಸೆಪ್ಟರ್ಸ್ ಬೇಕೇ ಬೇಕು. ಆ ACE2 ರಿಸೆಪ್ಟರ್ಸ್ ಬಹಳ ಕಮ್ಮಿ ಇರುತ್ತೆ, ಬಹಳ ಪ್ರಮಾಣದಲ್ಲಿ ಕಮ್ಮಿ ಇರೋದ್ರಿಂದ ವೈರಸ್ ಎಂಟರ್ ಆಗೋದಕ್ಕೂ ಸ್ವಲ್ಪ ಕಮ್ಮಿ, ಜೊತೆಗೆ ಸಿವಿಯರ್ ಡಿಸೀಸ್ ಮಾಡೋದಕ್ಕೂ ಬಹಳ ಕಮ್ಮಿ. ಸೊ ಆದ್ದರಿಂದ ಪ್ರೈಮರಿ ಸ್ಕೂಲ್ ಮಕ್ಕಳು ಇಲ್ಲ ಈಗ ಹುಟ್ಟಿರೋ ಮಕ್ಕಳಿಗೆ ಅಷ್ಟು ತೊಂದರೆ ಆಗುತ್ತಾ ಅಂತ ಕೇಳಿದ್ರೆ ಆಗೋ ತೊಂದರೆಗಳು ಬಹಳ ಕಮ್ಮಿ. ಆದರೆ 1-2% ಮಕ್ಕಳಿಗೆ ಸಿವಿಯರ್ ಡಿಸೀಸ್ ಬರಬಹುದು. ಅದು ಯಾರು ಅಂತ ನಾವು ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಸ್ವಲ್ಪ ಹೈ ರಿಸ್ಕ್ ಮಕ್ಕಳು ಅಂತ ಹೇಳ್ತೀವಿ. ಈಗ ತೂಕ ಜಾಸ್ತಿ ಇರೋ ಮಕ್ಕಳು,
ಆಲ್ರೆಡಿ ಬಿ ಪಿ ಕಾಯಿಲೆ ಇರೋ ಮಕ್ಕಳು, ಆಲ್ರೆಡಿ ಸಕ್ಕರೆ ಕಾಯಿಲೆ ಇರೋ ಮಕ್ಕಳು, ಇಲ್ಲ ಬೇರೆ ಕಾಯಿಲೆಗಳಿಂದ ತೊಂದರೆ ಇರೋ ಮಕ್ಕಳು, ಅವರಲ್ಲಿ ಸ್ವಲ್ಪ ACE2 ರಿಸೆಪ್ಟರ್ಸ್ ಜಾಸ್ತಿ ಆಗುತ್ತೆ, ಪ್ರೋ ಇನ್ಫ್ಲಮೇಟ್ರಿ ಸೈಟೋಕೈನ್ಸ್ ಅಂತ ಹೇಳ್ತೀವಿ. ಅಂಥ ಮಕ್ಕಳಲ್ಲಿ ಇನ್ಫೆಕ್ಷನ್ ಆಗೋದಕ್ಕೆ ಚಾನ್ಸಸ್ ಸ್ವಲ್ಪ ಜಾಸ್ತಿ. ಸೊ ಅಂಥ ಮಕ್ಕಳಲ್ಲಿ ಮುಂಜಾಗ್ರತೆಯಾಗಿ ಇರಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಷ್ಟು ಬೇಗ ವ್ಯಾಕ್ಸಿನೇಷನ್ ಬರುತ್ತೆ ಅಷ್ಟು ಬೇಗ ಮಕ್ಕಳನ್ನ ವ್ಯಾಕ್ಸಿನೇಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ನೋಡಿದ್ರೆ ಈಗ ದೊಡ್ಡವರಿಗೆ ಬಂದಾಗಲೂ ಕೂಡ ಯಾರ್ಯಾರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇತ್ತು ಅವರಿಗೇನೆ ಜಾಸ್ತಿ ಎಫೆಕ್ಟ್ ಆಯಿತು. ಆ ಥರದೇ ಇದು ಸಿಮಿಲರ್ಲಿ ಮಕ್ಕಳಿಗೆ ಸ್ವಲ್ಪ ಹೆಲ್ತ್ ಕಾಂಪ್ಲಿಕೇಶನ್ ಇರೋರಿಗೆ ಜಾಸ್ತಿ ಕಷ್ಟ ಆಗ್ಬೋದು ಅಂತ ಹೇಳ್ತೀನಿ. ಅಬ್ಸಲ್ಯೂಟ್ಲಿ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಇರೋ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಸಿವಿಯರ್ ಆಗಿ ಬರುತ್ತೆ. ಯಾರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅವರಿಗೆ ಇದರ ಎಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ, ಅವ್ರಿಗೆ ತೊಂದರೆ ಇದೆ ಅಂತಲೇ ಗೊತ್ತಿಲ್ಲ ನಮಗೆ, ಇಲ್ಲ ತೊಂದರೆ ಆದರೂ ಬರೀ ಮಾಮೂಲಾಗಿ ನಮಗೆ ಹೇಗೆ ಈ ಕೋಲ್ಡ್ ಸೀಸನ್ನಲ್ಲಿ ಸ್ವಲ್ಪ ನೆಗಡಿ ಆಗುತ್ತೆ, ಲೈಟಾಗಿ ಜ್ವರ ಬರುತ್ತೆ, ಕೆಮ್ತಾರೆ, ಹಾಗೆ ಬಂದು 3 ರಿಂದ 5 ದಿವಸದಲ್ಲಿ ಹೊರಟೋಗುತ್ತೆ. ಓಕೆ, ಸೊ ಡಾಕ್ಟರ್ ಈಗ ನೀವು ಚಿಂತೆ ಮಾಡೋದು ಬೇಡ ಅಂತ ಹೇಳ್ತಿದ್ದೀರಾ, ಬಟ್ ಸಿದ್ಧರಾಗಿರಿ ಅಂತಾನು ಹೇಳ್ತಾ ಇದ್ದೀರಾ. ಸಿದ್ಧರಾಗಿರೋದು ಅಂದರೆ ಹೇಗೆ? ಸೊ ಚಿಂತೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಚಿಂತೆ ಡೆಫಿನೆಟಾಗಿ ಮಾಡಬೇಕು. ಆದರೆ ಆ ಚಿಂತೆನೇ ಒಂದು ಇದಾಗಿ ಮಾಡಬಾರ್ದು. ಆ ಚಿಂತೆನ ನಾವು ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಮುಂಜಾಗ್ರತೆಯಾಗಿರಬೇಕು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೀವು ಕರೆಕ್ಟಾಗಿ ಹೇಳಿದ್ದೀರಾ, ಹೇಗೆ ಮುಂಜಾಗ್ರತೆಯಾಗಿರಬೇಕು. ಮುಂಜಾಗ್ರತೆಯಾಗಿರೋದು ಡೆಫಿನೆಟಾಗಿ ವ್ಯಾಕ್ಸಿನೇಷನ್. ಗೌರ್ಮೆಂಟು ಎಲ್ಲರಿಗೂ ಫ್ರೀ ವ್ಯಾಕ್ಸಿನೇಷನ್ ಕೊಡ್ತಾ ಇದೆ. ಗೌರ್ಮೆಂಟು ಬಹಳ ಸ್ಟೆಪ್ಸ್ ತೊಗೋತಾ ಇದೆ ಈ ವ್ಯಾಕ್ಸಿನೇಷನ್ ಸ್ವಲ್ಪ ರೀಸನಬಲ್ ಆಗಿ ಕೊಡೋದಕ್ಕೆ. ಸೊ ನಂಬರ್ 1 ವ್ಯಾಕ್ಸಿನೇಷನ್ ತೊಗೋಬೇಕು. ಬಹಳಷ್ಟು ಜನ ಆ ವ್ಯಾಕ್ಸಿನ್ ಚೆನ್ನಾಗಿದೆ, ಈ ವ್ಯಾಕ್ಸಿನ್ ಚೆನ್ನಾಗಿದೆ, ಅದು ಬರುತ್ತೆ, ಅದು US ಇಂದ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ಬಹಳ ತಪ್ಪು. ಎಷ್ಟು ಬೇಗ ವ್ಯಾಕ್ಸಿನೇಷನ್ ತೊಗೊಳಕ್ಕಾಗುತ್ತೆ ಅಷ್ಟು ಬೇಗ ವ್ಯಾಕ್ಸಿನೇಷನ್ ತೊಗೋಬೇಕು. ಎರಡನೇದು ಏನು ನೋಡ್ತಿದ್ದೀವಿ ಅಂದರೆ, ಈಗ ಸಡನ್ನಾಗಿ ರಿಲ್ಯಾಕ್ಸೇಷನ್ ಮಾಡಿರೋದ್ರಿಂದ ರಿವೆಂಜ್ ಟೂರಿಸಮ್ ಅಂತ ಬರ್ತಾ ಇದೆ. ರಿವೆಂಜ್ ಟೂರಿಸಮ್ ಅಂದರೆ ಎಲ್ಲ ರಿಲ್ಯಾಕ್ಸೇಷನ್ ಆಗಿದ ತಕ್ಷಣ ಬಹಳಷ್ಟು ಜನ ಮನಾಲಿ, ಮಸೂರಿ, ನೀವು ನೋಡ್ಬೋದು ಗೂಗಲ್ನಲ್ಲಿ ನೋಡಿ, ಚಿಕ್ಕಮಂಗ್ಳೂರಿನೆಲ್ಲ ರೆಸಾರ್ಟ್ಸ್ ಖಾಲಿನೇ ಇಲ್ಲ. ಏನಕ್ಕೆ ಅಂದರೆ ಎಲ್ಲರೂ ಹೋಗ್ತಾ ಇದ್ದಾರೆ, ಎಲ್ಲ ರಿಲ್ಯಾಕ್ಸ್ ಆಗಿದೆ, ನಮಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಟೈಮ್ ಬೇಕು ಅಂತ. ಆ ಟೈಮ್ನಲ್ಲಿ ಆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ನ ಸ್ಟಾಪ್ ಮಾಡಿಬಿಡ್ತಾರೆ. ಆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂದರೆ ಮಾಸ್ಕ್ ಹಾಕ್ಕೊಳ್ಳೋದು, ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಡಿಸ್ಟೆನ್ಸ್ ಇಟ್ಕೊಳ್ಳೋದು, ಈ 3 ಬಿಟ್ಟರೆ ಡೆಫಿನೆಟಾಗಿ ವೈರಸ್ ನಮ್ಮ ಜೊತೆಗೆ ನಮ್ಮ ಮನೆಗೆ ಬರುತ್ತೆ. ನಮ್ಮ ಮನೆಗೆ ಬಂದುಬಿಟ್ಟು ಡೆಫಿನೆಟಾಗಿ ನಮ್ಮ ಮನೇಲಿರೋ ನಿಯರ್ ಆ್ಯಂಡ್ ಡಿಯರ್ಸ್ಗೆ ಎಫೆಕ್ಟ್ ಮಾಡೇ ಮಾಡುತ್ತೆ. ಸೊ ವ್ಯಾಕ್ಸಿನೇಷನ್, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್, ಇದೆರಡನ್ನ ಬಿಟ್ಟರೆ ಬೇರೆ ಯಾವುದ್ರಿಂದನೂ ಕೋವಿಡ್ನ ನಾವು ತಡೆಗಟ್ಟೋಕ್ಕಾಗೋದಿಲ್ಲ, ಸೋಲ್ಸೋಕ್ಕಾಗೋದಿಲ್ಲ. ಡಾಕ್ಟರ್, ಈಗ MIS ಬಗ್ಗೆ ಎಷ್ಟೊಂದು ಸುದ್ದಿಗಳಿದೆ. ಅಂದರೆ ಕೋವಿಡ್ ನಂತರ ಅದು ಮಕ್ಕಳಿಗೆ ಅಪಾಯಕಾರಿ ಅನ್ನೋದು. ಈ MIS ಅಂದರೆ ಏನು, ಅದು ಹೇಗೆ ಅಪಾಯಕಾರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಶ್ರೀಕಂಠ ಸರ್ ಹೇಳಿರೋ ಹಾಗೆ ನಾವು ನೋಡ್ಬೋದು, ಮಕ್ಕಳಿಗೆ ಕೋವಿಡ್ ಇನ್ಫೆಕ್ಷನ್ ಆಗ್ಬೋದು ಆಗ್ಲಿಕ್ಕಿಲ್ಲ ಅಂತ ನಾವು 2 ವರ್ಷದಿಂದ ಮಾತಾಡ್ತಾ ಇದ್ದೀವಿ. ಬಟ್ ಸೆಕೆಂಡ್ ವೇವ್ ಅಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಮಕ್ಕಳಿಗೆ ಕೋವಿಡ್ ಇನ್ಫೆಕ್ಷನ್ ಆಗ್ಬೋದು. ಇನ್ಫ್ಯಾಕ್ಟ್ ಔಟ್ ಆಫ್ ಟೋಟಲ್ ಇನ್ಫೆಕ್ಷನ್ಸ್ 10% ಇನ್ಫೆಕ್ಷನ್ಸ್ ಸರ್ ಹೇಳಿರೋ ಹಾಗೆ ಮಕ್ಕಳಲ್ಲೇ ಆಗಿದೆ. ಬಟ್ ದ ಗುಡ್ ನ್ಯೂಸ್ ಇಸ್ 98% ಚಿಲ್ಡ್ರನ್ ರಿಕವರ್ ಆನ್ ದಿ ಓನ್. ಅಂದ್ರೆ ನಾವು ಟ್ರೀಟ್ಮೆಂಟ್ ಕೊಡದೇ ಹೋದ್ರು 100 ಮಕ್ಕಳಲ್ಲಿ ಕೋವಿಡ್ ಆದ್ರೆ 98 ಚಿಲ್ಡ್ರನ್ ವಿಲ್ ರಿಕವರ್. ಓನ್ಲಿ 1 or 2 of them may need hospitalization ಅಂತ ಹೇಳ್ತೀವಿ ನಾವು. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ MIS is a very different thing. ಕೋವಿಡ್ ಇನ್ಫೆಕ್ಷನ್ ಆಗಿದೆ, ಮಗು ರಿಕವರಿ ಆಗಿದೆ, ಆದ ನಂತರ 1 to 2 months ಲೇಟರ್ ಅವರು ಮತ್ತೆ ಜ್ವರದಿಂದ ನಮ್ಮ ಹತ್ರ ಬರ್ತಾ ಇದ್ದಾರೆ. ಅದಕ್ಕೆ ನಾವು MIS ಅಂತ ಹೇಳೋದು. ಅಂದ್ರೆ MIS ಅಂದ್ರೆ ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್ ಅಂತ ಹೇಳ್ತೀವಿ. ದಿಸ್ ಇಸ್ ರಿಲೇಟೆಡ್ ಟು ಕೋವಿಡ್. ಅಂದ್ರೆ ಏನಾಗುತ್ತಂದ್ರೆ, ನಾರ್ಮಲಿ ಮಗುವಿಗೆ ಕೋವಿಡ್ ಆಗುತ್ತೆ, ಯೂಶುವಲಿ ಫುಲ್ ಫ್ಯಾಮಿಲಿಗೆ ಕೋವಿಡ್ ಆಗಿಬಿಟ್ಟಿರುತ್ತೆ. ಆದ್ರೆ ಮಗು 1 ದಿವಸ ಜ್ವರ, 2 ದಿವಸ ಜ್ವರ ಅಂತ ತಾನೇ ರಿಕವರಿ ಆಗಿಬಿಡುತ್ತೆ. ಬಟ್ ದೆನ್ 1 ತಿಂಗಳ ನಂತರ ಅದೇ ಮಗುಗೆ ಮತ್ತೆ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಜ್ವರ ಜೊತೆ ಕಣ್ ಕೆಂಪು ಆಗೋದು, ಮೈ ಮೇಲೆಲ್ಲ ರ್ಯಾಶಸ್, ದತ್ತು ಅಂತೀವಲ್ಲ ಆ ತರ ಆಗ್ಬಿಡೋದು, ತುಂಬಾ ಹೊಟ್ಟೆ ನೋವು ಆಗೋದು, ಅಂತ ಮಕ್ಕಳು ಮತ್ತೆ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗ್ತಾ ಇದ್ದಾರೆ. ಇದಕ್ಕೆ ನಾವು MIS ಅಂತ ಹೇಳೋದು. ನ್ಯಾಚುರಲಿ ಈ ಟೈಮಲ್ಲಿ ಆ ಮಗುಗೆ ಕೋವಿಡ್ ಇನ್ಫೆಕ್ಷನ್ ಇಲ್ಲ, ಅವ್ರು ಕೋವಿಡ್ ಟೆಸ್ಟ್ ಮಾಡಿದ್ರೆ ಕೋವಿಡ್ ಟೆಸ್ಟ್ ನೆಗೆಟಿವ್ ಬರುತ್ತೆ. ಬಟ್ ಕೋವಿಡ್ ಆಂಟಿಬಾಡಿ ಅಂತೀವಲ್ಲ, ಈಗ ಎಲ್ಲರಿಗೂ ಗೊತ್ತು ಕೋವಿಡ್ ಆಂಟಿಬಾಡಿ ಅಂದ್ರೆ ಏನು ಅಂತ. ಒಬ್ಬರಿಗೆ ಇನ್ಫೆಕ್ಷನ್ ಆದ್ರೆ ಬಾಡಿ ರಿಯಾಕ್ಟ್ ಏನ್ ಮಾಡುತ್ತಲ್ಲ, ಅದರಿಂದ ಆಂಟಿಬಾಡೀಸ್ ತಯಾರಾಗುತ್ತೆ. ಆ ಆಂಟಿಬಾಡಿ ಟೆಸ್ಟ್ ಮಾಡಿದ್ರೆ ಈ ಮಕ್ಕಳಿಗೆ ಆಂಟಿಬಾಡಿ ಟೆಸ್ಟ್ ಪಾಸಿಟಿವ್ ಇರುತ್ತೆ. ಅಂದ್ರೆ ಹೇಳ್ಬೇಕಂದ್ರೆ ಸಿಂಪಲ್ ಆಗಿ ದಿಸ್ ಇಸ್ ಇಮ್ಯೂನ್ ರಿಯಾಕ್ಷನ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ನಮ್ಮ ಬಾಡಿ ಕೋವಿಡ್ ಇಂದ ರಿಕವರಿ ಆಗಿದೆ, ಬಟ್ ಆಗಿದ ನಂತರ ಬಾಡಿ ಇಮ್ಯೂನ್ ರಿಯಾಕ್ಷನ್ ಇಂದ ಈ ಎಲ್ಲ ಪ್ರಾಬ್ಲಮ್ಸ್ ಗಳು ಬರ್ತಾ ಇರೋದು.
ಬಟ್ ಇದು ಇಷ್ಟು ಸೀರಿಯಸ್ ಪ್ರಾಬ್ಲಮ್ ಯಾಕೆ ಅಂತ ಕೇಳಿದ್ರೆ, ಆಲ್ಮೋಸ್ಟ್ 50% ಆಫ್ ದೀಸ್ ಚಿಲ್ಡ್ರನ್ ನೀಡ್ ICU, ಇಂಟೆನ್ಸಿವ್ ಕೇರ್ ಬೇಕು. ಯಾಕಂದ್ರೆ ಇದು ಹಾರ್ಟ್ ಇಸ್ ಅ ಪಂಪಿಂಗ್ ಆರ್ಗನ್, ನಮ್ಗೆಲ್ಲರಿಗೂ ಗೊತ್ತು. ಬಟ್ ಹಾರ್ಟ್ ಪಂಪಿಂಗ್ ಆರ್ಗನ್ ಏನಿದೆಯಲ್ಲ, ಅದ್ರ ಪಂಪಿಂಗ್ ಕೆಪಾಸಿಟಿನೇ ಕಮ್ಮಿ ಆಗಿಬಿಡುತ್ತೆ. ಅಂದ್ರೆ ನಾವು ಮಯೋಕಾರ್ಡೈಟಿಸ್ ಅಂತ ಹೇಳ್ತೀವಿ. ಆ ಲಕ್ಷಣಗಳು ಈ ಮಕ್ಕಳಿಗಾಗಿ ಅವ್ರ BP ಕಮ್ಮಿ ಆಗಿ ಅವ್ರ ICU ಅಲ್ಲಿ ಅಡ್ಮಿಟ್ ಆಗ್ಬೇಕಾಗುತ್ತೆ. ಬಟ್ ದ ಗುಡ್ ಥಿಂಗ್ ಇಸ್, ಇದು 100 ಮಕ್ಕಳಿಗೆ ಕೋವಿಡ್ ಆದ್ರೆ ಯಾರು ಒಬ್ರಿಗಷ್ಟೇ MISC ಆಗೋದು. ಸೊ ನಾನು ಒಂದೇ ಮೆಸೇಜ್ ಕೊಡ್ತೀನಿ ಅಂದ್ರೆ, ಯಾವುದೇ ಮಗುಗೆ ಅಥವಾ ಯಾವುದೇ ಫ್ಯಾಮಿಲಿಯಲ್ಲಿ ಕೋವಿಡ್ ಆಗಿದ್ರೆ ನೆಕ್ಸ್ಟ್ 2 months ಕಾಳಜಿಯಿಂದ ಇರಬೇಕು. ಮತ್ತೆ ಜ್ವರ ಬಂದ್ರೆ ಅಯ್ಯೋ ಕೋವಿಡ್ ಆಗಿ ಹೋಗ್ಬಿಟ್ಟಿದೆ ಇನ್ಯಾಕೆ ಟೆನ್ಷನ್ ತಗೊಳ್ಬೇಕಂತ ಅಲ್ಲ. ಆ ಟೈಮಲ್ಲಿ ಮತ್ತೆ ಜ್ವರ ಬಂದ್ರೆ ಜ್ವರದ ಜೊತೆ ಕಣ್ ಕೆಂಪಾಗೋದು, ಮೈ ಮೇಲೆ ರ್ಯಾಷಸ್ ಬರೋದು, ಹೊಟ್ಟೆ ನೋವಾಗೋದು, ಬ್ರೀದಿಂಗ್ ಪ್ರಾಬ್ಲಮ್ ಅಂದ್ರೆ ಆ ಥರ ಏನು ಸಿಂಟಮ್ಸ್ಗಳು ಬಂದ್ರೆ ನೀವು ಇಮಿಡಿಯೇಟ್ಲಿ ನಿಮ್ಮ ಮಕ್ಕಳ ತಜ್ಞರನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಪೀಡಿಯಾಟ್ರಿಷಿಯನ್ಸ್ಗೂ ಇದ್ರ ಬಗ್ಗೆ ಗೊತ್ತು. ಅವ್ರು ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ, ಮಗು ರಿಕವರಿ ಆಗುತ್ತೆ. ಬಟ್ ವ್ಯಾಕ್ಸಿನ್ ತಗೊಂಡ್ಮೇಲೂ ಎಷ್ಟೋ ಜನಕ್ಕೆ ಕೋವಿಡ್ ಬರುತ್ತಲ್ಲ, ಅದು ಯಾಕೆ? ಇದು MISC ಇಂದ ದಿಸ್ ಇಸ್ ವೆರಿ ಡಿಫರೆಂಟ್ ಫ್ರಮ್ MISC, ಸೊ ಲೆಟ್ಸ್ ನಾಟ್ ಕನ್ಫ್ಯೂಸ್. ಈಗ ನಾವು ವ್ಯಾಕ್ಸಿನ್ ಕೊಡೋ ಉದ್ದೇಶ ಏನು? ವ್ಯಾಕ್ಸಿನ್ ಕೊಡದೆ ಹೋದ್ರೆ ಸರ್ ಹೇಳಿರೋ ಹಾಗೆ ಯಾರಿಗೂ ಕೋವಿಡ್ ಆದ್ರೆ ದೇರ್ ಇಸ್ ಗುಡ್ ಚಾನ್ಸ್, 15 to 20% ಚಾನ್ಸ್ ದಟ್ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತೀರಾ ಅಂತ. ಅಂಡ್ ದೇರ್ ಇಸ್ 1 to 2% ಚಾನ್ಸ್ ಅಂತವ್ರು ಸೀರಿಯಸ್ ಆಗಿ ವೆಂಟಿಲೇಟರ್ ಮೇಲೆ ಹೋಗ್ಬೋದು. ಬಟ್ ವ್ಯಾಕ್ಸಿನ್ ಕೊಟ್ರೆ ದಿಸ್ ರಿಸ್ಕ್ ಇಸ್ ಲೆಸ್ ದೆನ್ 0.1%. ಅಂದ್ರೆ ನಾವು ಹೇಳ್ತಾ ಇರೋದು ವ್ಯಾಕ್ಸಿನೇಷನ್ ಆದ ನಂತರ ಸೀರಿಯಸ್ ರೋಗ ಬರೋ ಚಾನ್ಸ್ ತುಂಬಾ ಕಮ್ಮಿ, ಇನ್ಫೆಕ್ಷನ್ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಸೊ ದ ಹೋಲ್ ರೀಸನ್ ಆಫ್ ಗಿವಿಂಗ್ ವ್ಯಾಕ್ಸಿನ್ ಇಸ್ ಟು ರೆಡ್ಯೂಸ್ ದ ಸಿವಿಯಾರಿಟಿ. ಅದಕ್ಕೆ ನಾವು ಇದನ್ನು ಸ್ಟ್ರೆಸ್ ಮಾಡ್ತೀವಿ, ವ್ಯಾಕ್ಸಿನ್ ಆದ ನಂತರ ಮಾಸ್ಕ್ ಹಾಕೊಳ್ಬೇಡಿ ಅಂತ ಹೇಳ್ತಾ ಇಲ್ಲ. ವ್ಯಾಕ್ಸಿನ್ ಆದ ನಂತರ ನಿಮಗೆ ಇನ್ಫೆಕ್ಷನ್ ಆಗ್ಬಹುದು, ನೀವು ಇನ್ಫೆಕ್ಷನ್ ಅನ್ನು ಸ್ಪ್ರೆಡ್ ಮಾಡಬಹುದು, ಬಟ್ ಅಟ್ ಲೀಸ್ಟ್ ನಿಮ್ಮ ಲೈಫಿಗೆ ರಿಸ್ಕ್ ತುಂಬಾ ಕಮ್ಮಿ ಆಗಿರುತ್ತೆ. ಸೊ ದಟ್ ಈಸ್ ದ ಟಾರ್ಗೆಟ್ ಆಫ್ ವ್ಯಾಕ್ಸಿನೇಷನ್. ಓಕೆ ಸರ್, ಈಗ ಸುಮಾರಷ್ಟು ಜನಕ್ಕೆ ಹೆಲ್ತ್ ಕೇರ್ ಸರ್ವಿಸ್ಗೆ ಆಕ್ಸೆಸಿಬಿಲಿಟಿ ಇಲ್ಲ. ತುಂಬಾ ಹಳ್ಳಿ ಜನಗಳಿಗೆ ಇದರಿಂದ ತುಂಬಾ ಕಷ್ಟ ಆಗ್ತಿದೆ. ಅವ್ರಿಗೆ ಫಸ್ಟ್ ಆಫ್ ಆಲ್ ಇನ್ಫಾರ್ಮೇಶನ್ ತಪ್ಪಾಗಿ ಸಿಗ್ತಾ ಇದೆ. ಜೊತೆಗೆ ಈ ತರ ಅವರಿಗೆ ಆರೋಗ್ಯ ಸೇವೆಗಳ ಒಂದು ಸರಿಯಾದ ಸೌಲಭ್ಯನೂ ಇಲ್ಲ. ಮತ್ತೆ ಎಲ್ಲ ಈಗ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದಾಗ್ಲೂ ತುಂಬಾ ಖರ್ಚಾಗ್ತಾ ಇದೆ. ಅವರು ಎಷ್ಟೋ ಬೇಜಾರಾಗುವಂತ ನ್ಯೂಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಈ ತರ ಒಂದು ಸರ್ವಿಸ್ ಸಿಗ್ತಾನೆ, ಒಂದು ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಸಿಗ್ತಾನೆ, ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾರೆ. ಈ ತರದವ್ರಿಗೆ, ಅದು ಹಳ್ಳಿ ಜನಗಳಿಗೆ, ಮತ್ತೆ ಈ ತರ ಆರೋಗ್ಯ ಸೇವೆ ಸೌಲಭ್ಯ ಇಲ್ಲದೆ ಇರೋರಿಗೆ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ? ಸೊ ಈಗ ಕೋವಿಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಹಳ್ಳಿ ಅಂತ ನೋಡಲ್ಲ, ಸಿಟಿ ಅಂತ ನೋಡಲ್ಲ. ಕೋವಿಡ್ ಇನ್ಫೆಕ್ಷನ್ ಹೇಗ್ ಬರುತ್ತೆ ಅನ್ನೋದು ಈಗ ಎಲ್ಲರಿಗೂ ಗೊತ್ತು. ಸರ್ ಹೇಳಿರೋದನ್ನೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು. ಹಳ್ಳಿ ಆಗ್ಲಿ ಸಿಟಿ ಆಗ್ಲಿ ಕೋವಿಡ್ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡೋ ಸ್ಟ್ರಾಟಜಿ ಸೇಮ್. ಒಂದು, ಆ ಕೋವಿಡ್ ಅಪ್ರೋಪ್ರಿಯೇಟ್ ಎಲ್ಲ ಬಿಹೇವಿಯರ್ ಅನ್ನು ನಾವು ಫಾಲೋ ಮಾಡಬೇಕು. ನೀವು ಈಗ ಹಳ್ಳಿಗಳಲ್ಲಿ ಹೋಗಿ ನೋಡಿ ಎಷ್ಟು ಜನ ಮಾಸ್ಕ್ ಹಾಕೊಳ್ತಾ ಇದ್ದಾರೆ ಅಂತ ನೀವೇ ನೋಡಿ. ಸೆಕೆಂಡ್ ವೇವ್ ಹೋಗಿ ಇನ್ನೊಂದು 2 ತಿಂಗಳಾಗಿಲ್ಲ, ಈಗೆಲ್ಲರೂ ಮಾಸ್ಕ್ ಹಾಕೊಳ್ಳೋದನ್ನ ಬಿಟ್ಬಿಟ್ಟಿದ್ದಾರೆ. ಇಂಥ ಸಿಚುವೇಶನ್ ಬಂದ್ರೆ ಆ ಥರ್ಡ್ ವೇವ್ ಬರೋದಷ್ಟೇ ಅಲ್ಲ, ಹಳ್ಳಿಗೂ ಎಲ್ಲ ಹರಡಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ದ ಫಸ್ಟ್ ಥಿಂಗ್ ಈಸ್, ಹಳ್ಳಿಗಳಲ್ಲಿ ಹೋಗಿ ನಾವು ರೈಟ್ ಮೆಸೇಜ್ ಸ್ಪ್ರೆಡ್ ಮಾಡಬೇಕು. ನೀವು ಹೇಳಿರೋ ಹಾಗೆ ಹೋಪ್ಫುಲಿ ಈ ವಿಡಿಯೋದಿಂದ ಹಳ್ಳಿ ಜನ ಎಲ್ಲಿ ನೋಡಿ ಮಾಸ್ಕ್ ಯೂಸ್ ಮಾಡೋದು, ಆ ಎಲ್ಲ ಹ್ಯಾಂಡ್ ಸ್ಯಾನಿಟೈಸೇಷನ್ ಅಂತ ಹೇಳ್ತೀವಿ, ಕ್ರೌಡೆಡ್ ಪ್ಲೇಸಸ್ಗಳನ್ನ ಸುಮ್ಮನೆ ಹೋಗಿ ಮದುವೆ ಅದು ಇದು ಅಂತ ಗುಂಪಾಗಿ ಸೆಲೆಬ್ರೇಟ್ ಮಾಡೋದನ್ನ ನಾವು ಸ್ಟಾಪ್ ಮಾಡಬೇಕು. ಫಸ್ಟ್. ಸೆಕೆಂಡ್, ವ್ಯಾಕ್ಸಿನೇಷನ್. ಈಗ ವ್ಯಾಕ್ಸಿನ್ ಬಂದಿದೆ, ಬಟ್ 1 ವ್ಯಾಕ್ಸಿನ್ 2 ವ್ಯಾಕ್ಸಿನ್ ಅಂತ ಕನ್ಫ್ಯೂಷನ್ ಇಂದ ನೀವು ಹಳ್ಳಿಗೆ ಹೋಗಿ ಕೇಳಿದ್ರೆ ನಾವು ವ್ಯಾಕ್ಸಿನ್ ಹಾಕಿಸ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಜನ ಅದ್ರ ಬಗ್ಗೆ ಏನೇನೋ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ವ್ಯಾಕ್ಸಿನ್ ಹಾಕೋದ್ರಿಂದ ಮುಂದೆ ಒಂದ್ ದಿವಸ ನಮ್ಗೆ ಇಲ್ಲರೋ ಕಾಯಿಲೆ ಬರುತ್ತೆ, ಅದು ಯಾರೋ ಬೇಕು ಅಂತ ಇದೊಂಥರ ಮೆಡಿಕಲ್ ಮಾಫಿಯಾ, ಈ ತರದೆಲ್ಲ ಮಾತಾಡೋದನ್ನ ನಾನು ಕೇಳಿದೀನಿ. ಸಾರಿ ಇಫ್ ಐ ಆಮ್ ಸೌಂಡಿಂಗ್ ರೂಡ್. ಇದನ್ನ ನಾನು ಜನಗಳ ಬಾಯಲ್ಲಿ ಕೇಳಿರೋದನ್ನ ನಿಮ್ ಮುಂದೆ ಅದೇ ಪದಗಳನ್ನ ಬಳಸಿ ಹೇಳ್ತೀನಿ ಅಷ್ಟೇ. That is the reality. So the whole purpose of doing this video is to highlight that ಹಳ್ಳಿಗಳಲ್ಲಿ ನಾವು ರೈಟ್ ಮೆಸೇಜ್ ಸ್ಪ್ರೆಡ್ ಮಾಡಿದ್ರೆ ಸರ್ಕಾರ ವ್ಯಾಕ್ಸಿನ್ ನಿಮ್ ಮನೆಗೆ ತಂದು ಕೊಡ್ಬೋದು, ಬಟ್ ಹಾಕ್ಬೇಕಾದ್ರೆ ನಿಮ್ ಪರ್ಮಿಷನ್ ಬೇಕು. ಅದಕ್ಕೆ ಆ ಮೆಸೇಜ್ ಹೋಗ್ಬೇಕು. ಇನ್ ದ ನೆಕ್ಸ್ಟ್ ಥಿಂಗ್ ಈಸ್, ಅಕಸ್ಮಾತ್ ಆಗಿ ಕೋವಿಡ್ ಸ್ಪ್ರೆಡ್ ಆಗಿ ಹಳ್ಳಿಗಳಲ್ಲಿ ಬಂದ್ರೆ ಏನ್ ಮಾಡೋದು ಅಂತ ನೀವು ಕೇಳ್ತಾ ಇರೋದು. ಅದಕ್ಕೆ ಸರ್ಕಾರ ರೆಡಿ ಆಗ್ತಾ ಇದೆ, ಫೆಸಿಲಿಟೀಸ್ ಗಳು ರೆಡಿ ಆಗ್ತಾ ಇದೆ. ಬಟ್ ಇದಕ್ಕಿದ್ದಂಗೆ ಓವರ್ ನೈಟ್ ಯಾವ ಸರ್ಕಾರವು, ಭಾರತ ಸರ್ಕಾರ ಅಲ್ಲ, ಯಾವುದೇ ದೇಶದ ಸರ್ಕಾರ ಓವರ್ ನೈಟ್ ಹಳ್ಳಿಗಳಲ್ಲಿ ದೊಡ್ಡ ಹಾಸ್ಪಿಟಲ್ಸ್ ಗಳು ಕಟ್ಟೋಕ್ ಸಾಧ್ಯತೆ ಇಲ್ಲ. ಆದ್ರೆ ಕೋವಿಡ್ ಕೇರ್ ಸೆಂಟರ್ಸ್ ಅಂಡ್ ಅದರ ತಕ್ಕಂತೆ ಸಾಕಷ್ಟು ಫೆಸಿಲಿಟೀಸ್ ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ನಾವ್ ಹೇಳ್ತಾ ಇರೋದು, ಭಯ ಪಡಬೇಡಿ. ವ್ಯಾಕ್ಸಿನ್ ಬಂದಾಗ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ಕೋವಿಡ್ ಅಪ್ರೋಪ್ರಿಯೇಟ್ ಇರುವಂತ ಬಿಹೇವಿಯರ್ ಅನ್ನು ಫಾಲೋ ಮಾಡೋಣ. ಹಳ್ಳಿಗಳಲ್ಲೂ ಇನ್ಫೆಕ್ಷನ್ ಈಸಿಲಿ ಸ್ಪ್ರೆಡ್ ಆಗ್ತಾ ಇದೆ, ಅದನ್ನ ತಡೆಗಟ್ಟಬೇಕಾದ್ರೆ ನಾವು ಇದನ್ನೆಲ್ಲ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ.
ಡಾಕ್ಟರ್, ಈಗ ಮಕ್ಕಳಿಗೆ ಇನ್ನೂ ವ್ಯಾಕ್ಸಿನೇಷನ್ ಸಿಗ್ತಾ ಇಲ್ಲ, ಬಟ್ ನಾವು ವ್ಯಾಕ್ಸಿನೇಷನ್ ಹಾಕ್ಸ್ದಾರಿ ಕೂಡ ಮಕ್ಕಳನ್ನ ನಾವು ಸುರಕ್ಷಿತವಾಗಿ ಇಟ್ಕೋಬೇಕಾಗಿದೆ. ಫ್ಲೂ ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಬೋದಾ ಅಥವಾ ಬೇರೆ ಯಾವ್ದಾದ್ರು ಒಂದು ದಾರಿ ಇದೆಯಾ? ರೈಟ್. ಸೊ ಇದುವರೆಗೂ ಮಕ್ಕಳಲ್ಲಿ ಕೋವಿಡ್ ವ್ಯಾಕ್ಸಿನ್ ಬಂದಿಲ್ಲ. ಟ್ರಯಲ್ಸ್ನಲ್ಲಿದೆ. ಫೇಸ್ 1 ಟ್ರಯಲ್, ಫೇಸ್ 2 ಟ್ರಯಲ್, ಫೇಸ್ 3 ಟ್ರಯಲ್ಗೂ ಬಹಳಷ್ಟು ವ್ಯಾಕ್ಸಿನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ 12ರಿಂದ 18 ವರ್ಷದ ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ಸ್ವಲ್ಪ ಬೇಗ ಬರ್ಬೋದು ಅಂತ ಒಂದು ನ್ಯೂಸ್ ಇದೆ. ಆದರೆ ಮಕ್ಕಳಿಗೆ ಬೇರೆ ಯಾವ ಇನ್ಫೆಕ್ಷನಿಂದ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನೋಡ್ಬೋದು ನೀವು ಬೆಂಗಳೂರಿನಲ್ಲಿ ಇಲ್ಲ ಬಹಳಷ್ಟು ಜಾಗಗಳಲ್ಲಿ ಸಡನ್ನಾಗಿ ವೆದರ್ ಚೇಂಜ್ ಆಯಿತು. ಸಡನ್ನಾಗಿ ವೆದರ್ ಚೇಂಜ್ ಆದಾಗ ಬಹಳಷ್ಟು ಇನ್ಫೆಕ್ಷನ್ಸ್ ಆಗುತ್ತೆ. ಅದರಲ್ಲಿ ನಂಬರ್ 1 ಇನ್ಫೆಕ್ಷನ್ ಬಂದು ಇನ್ಫ್ಲುಯೆನ್ಸಾ ಅಂತ ಹೇಳ್ತೀವಿ. ಇನ್ಫ್ಲುಯೆನ್ಸಾ ಬಂದು ಇಂಡಿಯಾ ಒಂದೇ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಥ್ರೂ ಔಟ್ ದ ಇಯರ್ ಇರುತ್ತೆ. ಆದರೆ ಸ್ವಲ್ಪ ಸೀಸನ್ಸ್ನಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ ಸೀಸನ್ಸ್ ಏನು ಅಂತ ಹೇಳಿದ್ರೆ ರೇನಿ ಸೀಸನ್ ಮತ್ತು ವಿಂಟರ್ ಸೀಸನ್. ಸೊ ಫ್ಲೂ ವೈರಸ್ಗೆ ತಕ್ಕಂತೆ ವ್ಯಾಕ್ಸಿನ್ ಇದೆ. ಈ ವ್ಯಾಕ್ಸಿನ್ ಬಂದುಬಿಟ್ಟು ಆಲ್ಮೋಸ್ಟ್ ಲಾಸ್ಟ್ ನಾವು ಗೊತ್ತಿರೋಯಿಂದ ನಾವು ಕೊಡ್ತಾ ಇದ್ದೀವಿ. ಒಂದು 25-30 ವರ್ಷದಿಂದ ಎವ್ರಿ ಇಯರ್ ಕೊಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ಸು, ಸೊ ಯುರೋಪ್, UK ಆಲ್ಮೋಸ್ಟ್ ಎವ್ರಿ ಇಯರ್ ಕೊಡ್ತಾರೆ. ಅದನ್ನು ತೊಗೊಳ್ಳಿಲ್ಲ ಅಂದರೆ ಸ್ಕೂಲಿಗೆ ಬರೋ ಹಾಗಿಲ್ಲ. ಸೊ ಏನಕ್ಕೆ ಫ್ಲೂ ವ್ಯಾಕ್ಸಿನು ಇಷ್ಟು ಪ್ರಾಥಮಿಕತೆ ತೊಗೊಳುತ್ತೆ ಈ ಸೀಸನಲ್ಲಿ ಅಂತ ಹೇಳಿದ್ರೆ, ಫ್ಲೂ ವ್ಯಾಕ್ಸಿನ್ ಮತ್ತು ಕೋವಿಡ್ ಇನ್ಫೆಕ್ಷನ್ ಎರಡೂ ಒಂದೇ ಥರ ಅನಿಸುತ್ತೆ. ಸೊ ಫ್ಲೂ ಇನ್ಫೆಕ್ಷನ್ ಬಂದಾಗ, ಇನ್ಫ್ಲುಯೆನ್ಸಾ ಇನ್ಫೆಕ್ಷನ್ ಬಂದಾಗ ಕಾಫ್, ಕೋಲ್ಡ್, ಫೀವರ್ ಜೊತೆಗೆ ಸ್ವಲ್ಪ ಮಕ್ಕಳಿಗೆ ಉಸಿರಾಡೋ ತೊಂದರೆ ಆಗುತ್ತೆ. ಕೋವಿಡ್ನಲ್ಲೂ ಕಾಫ್, ಕೋಲ್ಡ್, ಫೀವರ್ ಅದ್ರ ಜೊತೆಗೆ ಸ್ವಲ್ಪ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಸೊ ಎರಡನ್ನ ಸೆವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂತಲೇ ಹೇಳ್ತೀವಿ. ಸೊ ಒಂದನ್ನು ನಾವು ವ್ಯಾಕ್ಸಿನಿಂದ ತಡೆಗಟ್ಬೋದು, ಇನ್ನೊಂದನ್ನು ವ್ಯಾಕ್ಸಿನ್ ಇನ್ನೂ ಬಂದಿಲ್ಲ. ಸೊ ಹಾಗಿದ್ದಾಗ ಯಾವುದನ್ನು ನಾವು ವ್ಯಾಕ್ಸಿನಿಂದ ತಡೆಗಟ್ಬೋದು ಅದನ್ನು ತಡೆಗಟ್ಟೋದು ಸ್ವಲ್ಪ ಈಸಿ ಆಗಿಬಿಡುತ್ತೆ ಒಂದು. ಆ್ಯಂಡ್ ಎರಡನೇದು ಮೋಸ್ಟ್ ಇಂಪಾರ್ಟೆಂಟು, ವ್ಯಾಕ್ಸಿನ್ ಪೊಟೆನ್ಸಿ, ವ್ಯಾಕ್ಸಿನ್ ಎಫಿಕಸಿ, ವ್ಯಾಕ್ಸಿನ್ ಸೇಫ್ಟಿ, ಈ ಮೂರನ್ನ ಮಾತಾಡ್ತೀವಿ. ವ್ಯಾಕ್ಸಿನ್ ಎಫಿಕಸಿ ಅಂತ ಹೇಳಿದ್ರೆ ನಾವು ವ್ಯಾಕ್ಸಿನ್ ಕೊಟ್ಟರೆ ಎಷ್ಟು ಜನರಲ್ಲಿ ಈ ಇನ್ಫೆಕ್ಷನ್ನ ಬರದೇ ಇರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ. ವ್ಯಾಕ್ಸಿನ್ ಪೊಟೆನ್ಸಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಮೂರನೇದು ವ್ಯಾಕ್ಸಿನ್ ನೆಗೆಟಿವ್ ಸೈಡ್ ಎಫೆಕ್ಟ್ಸ್, ಅದು ಫ್ಲೂ ವ್ಯಾಕ್ಸಿನಲ್ಲಿ ಅಬ್ಸಲ್ಯೂಟ್ಲಿ ಕಮ್ಮಿ. ಸೊ ನಾವು ಎಲ್ಲ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಈ ಸೀಸನ್ನಲ್ಲಿ ಫ್ಲೂ ವ್ಯಾಕ್ಸಿನ್ ತೊಗೊಳಕ್ಕೆ ಹೇಳ್ತೀವಿ. ಪರ್ಟಿಕ್ಯುಲರ್ಲಿ 6 ತಿಂಗಳಿಂದ 6 ವರ್ಷ ಮಕ್ಕಳಲ್ಲಿ. ಅದು ಈಗ ತುಂಬ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಎರಡೂ ಒಂದೇ ಥರ ಇರೋದ್ರಿಂದ ಫ್ಲೂ ವ್ಯಾಕ್ಸಿನ್ ಕೊಟ್ಟರೆ ಫ್ಲೂ ವ್ಯಾಕ್ಸಿನಿಂದ ಫ್ಲೂ ಇನ್ಫೆಕ್ಷನ್ಸ್ ಕಮ್ಮಿ ಆಗುತ್ತೆ. ಸೊ ಫ್ಲೂ ಇನ್ಫೆಕ್ಷನ್ಸ್ ಕಮ್ಮಿ ಆದರೆ ಕೋವಿಡ್ ಮತ್ತು ಫ್ಲೂ ಎರಡೂ ಜೊತೆಗೆ ಬಂದರೆ ಫ್ಲೂಯಿಂದ ಮಾರ್ಟಾಲಿಟಿ ಜಾಸ್ತಿ. ಸೊ ಮಾರ್ಟಾಲಿಟಿ ಅಂತ ಹೇಳಿದ್ರೆ ಫ್ಲೂ ಬಂದು ಮಕ್ಕಳು ಸಾಯ್ತಾರಲ್ವ, ಅದು ಆಲ್ಮೋಸ್ಟ್ 1%. ಅದೇ ಕೋವಿಡಿಂದ ಸಾಯೋ ಮಕ್ಕಳು ಬರೀ 0.1%. ಸೊ 100 ಪಟ್ಟು ಜಾಸ್ತಿ ಫ್ಲೂ ಇದ್ದಾಗ. ಸೊ ಅದರಿಂದ ನಮ್ಮ ಹತ್ರ ವ್ಯಾಕ್ಸಿನ್ ಇದೆ. ಆ ವ್ಯಾಕ್ಸಿನ್ ತುಂಬ ಒಳ್ಳೆಯ ವ್ಯಾಕ್ಸಿನು. ವ್ಯಾಕ್ಸಿನ್ ಎಫಿಕಸಿ ಚೆನ್ನಾಗಿದೆ, ಪೊಟೆನ್ಸಿ ಚೆನ್ನಾಗಿದೆ, ಸೈಡ್ ಎಫೆಕ್ಟ್ಸ್ ಇಲ್ಲ, ಮತ್ತು ಬೇರೆ ವ್ಯಾಕ್ಸಿನ್ ಜೊತೆ ಇಂಟ್ರ್ಯಾಕ್ಷನ್ ಇಲ್ಲ. ಅದರಿಂದ ಫ್ಲೂ ವ್ಯಾಕ್ಸಿನ್ ತಗೋಬೇಕು ಅಂತ ಬಹಳಷ್ಟು ಮಕ್ಕಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಸೊ ಫ್ಲೂ ವ್ಯಾಕ್ಸಿನ್ ಬಗ್ಗೆ ಜನಕ್ಕೆ ಗೊತ್ತಿದೆಯಾ? ತುಂಬಾ ಕಾಮನ್ ಆಗಿ ಎಲ್ಲರೂ ತಗೊಳ್ತಾರೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ BCG ತಗೊಳ್ತಾ ಇದ್ವಿ, ಆ ಥರನೇ ಫ್ಲೂ ವ್ಯಾಕ್ಸಿನ್ ಅಷ್ಟು ಕಾಮನ್ ಆಗಿ ತಗೊಳ್ತಿದ್ದಾರಾ ಅಥವಾ? ಸೊ ಫ್ಲೂ ವ್ಯಾಕ್ಸಿನ್ ಅನ್ನೋದು ನಾವು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಪ್ರಕಾರ 1-to-1 ಡಿಸ್ಕಷನ್ ಮಾಡಿ ಕೊಡಬೇಕು. ಸೊ 1-to-1 ಡಿಸ್ಕಷನ್ ಅಂದರೆ ಪೇರೆಂಟ್ಸ್ ಜೊತೆಗೆ 1-to-1 ಡಿಸ್ಕಷನ್ ಮಾಡಿ ಅದಾದಮೇಲೆ ಕೊಡಬೇಕು. ಆದರೆ ಇವಾಗ ಬಂದಿರೋ ಹೊಸ ಗೈಡ್ಲೈನ್ಸ್ನಲ್ಲಿ 6 ತಿಂಗಳಿಂದ 6 ವರ್ಷದವರೆಗೂ ಎಲ್ಲ ಮಕ್ಕಳಿಗೆ ವರ್ಷಕ್ಕೊಂದ್ಸಲ ಕೊಡಬೇಕು. ಇನ್ ಕೇಸ್ ಮಕ್ಕಳಿಗೇನಾದರೂ ಶ್ವಾಸಕೋಶ ತೊಂದರೆಗಳಿದೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇದೆ, ಅಂಥ ಮಕ್ಕಳಿಗೆ ಡೆಫಿನೆಟಾಗಿ 6 ವರ್ಷ ಆದಮೇಲೂ ಕೊಡಬೇಕು ಅಂತ ಒಂದು ವಿನಂತಿ ಮಾಡ್ತಾ ಇದ್ದಾರೆ. ಈಗ ಮಗುವಿನ ಒಟ್ಟಾರೆ ಬೆಳವಣಿಗೆಗೆ ಏನು ಮಾಡ್ಬೋದು? ಸೊ ಇದೊಂದು ಟ್ರಿಕಿ ಕ್ವಶನ್ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಬೆಳವಣಿಗೆ ಅಂದ್ರೆ ನನ್ನ ಪ್ರಕಾರ ಶಾಲೆ ಅನ್ನೋದು ಅವಿಭಾಜ್ಯ ಅಂಗ ಅಂತ ಹೇಳ್ತೀವಿ ನಾವು ಬೆಳವಣಿಗೆಗೆ. ಬಟ್ ಲಾಸ್ಟ್ 2 years ಇಂದ ಮಕ್ಕಳು ಸ್ಕೂಲ್ಗೆನೇ ಹೋಗ್ತಾ ಇಲ್ಲ. ಸೊ ಪೋಷಕರಿಗೆ ಇದು ನ್ಯಾಚುರಲ್ ಚಾಲೆಂಜ್. ಸಾಕಷ್ಟು ಪೇರೆಂಟ್ಸ್ ಒಪ್ಪಿಡಿಗೆ ಬಂದು ಸರ್ ಬೆಳವಣಿಗೆಗೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಸೊ ಬೆಳವಣಿಗೆ ಅಂದ್ರೆ ನಾವು ಜಸ್ಟ್ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇಲ್ಲ, ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ ಹೇಳ್ತೀವಿ. ಸೊ ಮಗು ಬೆಳವಣಿಗೆ ಈಗಿನ ಸಿಚುವೇಶನ್ ಅಲ್ಲಿ ಮನೆಯಲ್ಲಿ ಇಟ್ಕೊಂಡು ಅದು ಎಲ್ಲ ಪಾಸಿಟಿವ್ ಆಗ್ಬೇಕಾದ್ರೆ ದೇರ್ ಆರ್ ಫ್ಯೂ ಪಾಯಿಂಟ್ಸ್ ಅಂತ ಹೇಳ್ತೀನಿ. ಫಸ್ಟ್, ಪೇರೆಂಟ್ಸ್ ಫುಲ್ ಡೇ ಕೋವಿಡ್ ಬರುತ್ತಾ, 3ನೇ ಅಲೆ ಬರುತ್ತಾ, 3ನೇ ಅಲೆಯಲ್ಲಿ ಮಕ್ಕಳೇ ಎಫೆಕ್ಟ್ ಆಗ್ಬಹುದು ಅನ್ನೋಂಥ ಟೆನ್ಷನ್ ಇಟ್ಕೊಂಡು ಡೈಲಿ ಬರೀ ಅದನ್ನೇ ಮಾತಾಡ್ತಾ ಇದ್ರೆ, ನ್ಯೂಸ್ ಅಲ್ಲಿ ಅದನ್ನೇ ನೋಡ್ತಾ ಇದ್ರೆ, ಅದು ನಿಮ್ಮ ಮೆಂಟಲ್ ನಿಮಗಂತೂ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಪೇರೆಂಟ್ಸ್ಗೆ, ಮಕ್ಕಳಿಗೂ ಅದರಿಂದ ಎಫೆಕ್ಟ್ ಆಗುತ್ತೆ.
ಎಸ್ಪೆಷಲಿ 10 ವರ್ಷಕ್ಕಿಂತ ದೊಡ್ಡವರು ಅಂದ್ರೆ ಐ ಆಮ್ ಸೇಯಿಂಗ್ ಮೋರ್ ದನ್ 10 years ಇರೋ ಮಕ್ಕಳಿಗೆ ಇದೆಲ್ಲ ಅರ್ಥ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಮನೆಯಲ್ಲಿ ದಯವಿಟ್ಟು ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಡಿ. ಕೋವಿಡ್ ಬಗ್ಗೆ ಜಾಗೃತಿ ಇರಲಿ, ಬಟ್ ಭಯ ಇಟ್ಕೊಂಡು ಫುಲ್ ಡೇ ಅದ್ರ ಬಗ್ಗೆ ಮಾತಾಡೋದು ಒಳ್ಳೇದಲ್ಲ. ಇದು ಡೆಫಿನೆಟ್ಲಿ ಮಕ್ಕಳ ಬೆಳವಣಿಗೆಗೆ ಅಫೆಕ್ಟ್ ಮಾಡ್ತಾ ಇದೆ. ಲಾಸ್ಟ್ 1 year ಇಂದ ಸಾಕಷ್ಟು ಮಕ್ಕಳು ಕೈ ನೋವು, ಕಾಲು ನೋವು, ತಲೆನೋವು ಅಂತ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಗಳಿಂದ ನಮ್ಮ ಕಡೆ ಬರ್ತಾ ಇದ್ದಾರೆ. ಅವ್ರಿಗೆ ಯಾವ ರೋಗನೂ ಇಲ್ಲ, ಇದು ಹೋಮ್ ಅಟ್ಮಾಸ್ಫಿಯರ್ ಸ್ಟ್ರೆಸ್ ಇಂದ ಇದಾಗ್ತಾ ಇದೆ. ಸೊ ಫಸ್ಟ್ ಲೆಟ್ ಅಸ್ ಮೇಕ್ ಹೋಮ್ ಅಟ್ಮಾಸ್ಫಿಯರ್ ಫ್ರೀ ಆಫ್ ಸ್ಟ್ರೆಸ್. ಯದ್ಭಾವಂ ತದ್ಭವತಿ ಅಂತಾರಲ್ಲ ಆ ಥರ. ನಾವು ಸುಮ್ಮನೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿದ್ರೆ ಅದು ನಮಗೆ ಬರುತ್ತೆ ಅನ್ಸುತ್ತೆ. ಸೊ ಅದ್ರ ತಕ್ಕಂತೆ ಇನ್ನೊಂದೇನಂದ್ರೆ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡೋದೇನಂದ್ರೆ ಲೆಟ್ ಅಸ್ ಬಿ ರೋಲ್ ಮಾಡೆಲ್ಸ್ ಅಂತ ಹೇಳ್ತೀವಿ. ನನ್ನ ಮಗು ಹೀಗೆ ಮಾಡಬೇಕು, ಮನೆಯಲ್ಲಿದ್ದಾಗ ಎಕ್ಸರ್ಸೈಸ್ ಮಾಡಬೇಕು, ಒಳ್ಳೆ ಆಹಾರ ತಿನ್ಬೇಕು. ಆರ್ ಯು ಫಾಲೋಯಿಂಗ್ ಇಟ್? ಸೊ ಫಸ್ಟ್ ಪೋಷಕರಾಗಿ ನೀವು ಅದನ್ನೆಲ್ಲ ಫಾಲೋ ಮಾಡಿದ್ರೆ ನಿಮ್ಮ ಮಗು ಅದನ್ನ ನೋಡ್ಕೊಂಡು ಮಾಡುತ್ತೆ. ಬೆಳಗ್ಗೆ ಎದ್ದು ಈಗ ದ ಅಟ್ಮಾಸ್ಫಿಯರ್ ಇಸ್ ಕ್ವೈಟ್ ಓಪನ್. ಬೆಳಗ್ಗೆ ಎದ್ದು ಒಂದು ಹಾಫ್ ಅನ್ ಅವರ್ ಜಾಗಿಂಗ್ ಹೋಗ್ಬಹುದು. ನಿಮ್ ಫುಲ್ ಡೇ ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿ. ಒಂದು 3 to 4 hours ನೀವು ಸ್ಕೂಲಿಂಗ್ ಕೊಡ್ತೀರಾ, ಒಂದು 2 hours ಕುಂತ್ಕೊಂಡು ಮಗು ಜೊತೆ ಮಾತಾಡಬೇಕು. ಈಗಿನ ಸಿಚುವೇಶನ್ ಅಲ್ಲಿ ಅವ್ರು ಎಕ್ಸ್ಪ್ರೆಸ್ ಮಾಡೋ ಫ್ರೆಂಡ್ಸ್ ಮೀಟ್ ಆಗ್ತಾ ಇಲ್ಲ. ಸೊ ಯು ಶುಡ್ ಗಿವ್ ದಟ್ ಟೈಮ್ ಟು ಯುವರ್ ಚಿಲ್ಡ್ರನ್. ಸೊ ಆ ತರ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದು ತುಂಬಾ ಮುಖ್ಯ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಫುಡ್. ಇದೊಂದು ಕಾನ್ಸ್ಟೆಂಟ್ ಕ್ವೆಶ್ಚನ್ ನಮಗೆ. ಯಾವ ಡಯಟ್ ಕೊಟ್ರೆ ನನ್ನ ಮಗು ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾರೆ. ಆಸ್ ಎ ಇಮ್ಯುನಾಲಜಿಸ್ಟ್ ನಾನು ಹೇಳೋದು ಒಂದೇ, ಯಾವ ಮಾರ್ಕೆಟ್ ಅಲ್ಲಿರೋ ಯಾವ ಇಮ್ಯೂನ್ ಬೂಸ್ಟರು ನಿಮ್ಮ ಮಗು ಇಮ್ಯುನಿಟಿ ಬೂಸ್ಟ್ ಮಾಡಲ್ಲ. ನೀವು ಕೊಡೋ ದುಡ್ಡಿಂದ ಆ ಕಂಪನಿ ಬೂಸ್ಟ್ ಆಗ್ತಾ ಇದೆ 100%, ಬಟ್ ನಿಮ್ಮ ಮಗು ಇಮ್ಯುನಿಟಿ ಬೂಸ್ಟ್ ಆಗುತ್ತೋ ಅದ್ರ ಬಗ್ಗೆ ನಾನು ನಿಮ್ಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಬಟ್ ನೀವು ಮನೆಯಲ್ಲಿ ಕುಕ್ ಮಾಡೋ ಆಹಾರ ಅದೇನಿದೆಯಲ್ಲ, ಅಮ್ಮ ಮಾಡೋ ಆಹಾರ ಅಂತ ಹೇಳ್ತೀವಲ್ಲ, ಆ ಹೆಲ್ದಿ ಕುಕ್ ಫುಡ್ ಏನ್ ರಿಪ್ಲೇಸ್ಮೆಂಟ್ ಇಲ್ಲ. ಸೊ ದಯವಿಟ್ಟು ಇಮ್ಯೂನ್ ಬೂಸ್ಟಿಂಗು, ವಿಟಾಮಿನ್ ಅದು ಇದು ಅಂತ ದುಡ್ಡು ಹಾಳು ಮಾಡೋಕ್ಕಿಂತ ನಿಮ್ಮ ಮಗುವಿಗೆ ಒಂದು ಒಳ್ಳೆಯ ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡು ಫುಲ್ ಡೇ ಅಲ್ಲಿ ಒಂದು ಸ್ಪೆಸಿಫಿಕ್ ಟೈಮ್ ನೀವು ಅವ್ರಿಗೆ ಟೈಮ್ ಕೊಟ್ರೆ ಮಗುವಿನ ಬೆಳವಣಿಗೆ ಆಗೇ ಆಗುತ್ತೆ. ಅಂಡ್ ಹೋಪ್ಫುಲಿ ನೆಕ್ಸ್ಟ್ ಇಯರ್ ಇಂದ ಸ್ಕೂಲ್ ಓಪನ್ ಆಗಬೇಕು, ನಮ್ಮ ಈ ಟೋಟಲ್ ಅಟ್ಮಾಸ್ಫಿಯರ್ ನಾರ್ಮಲ್ ಆಗ್ಬೇಕಂತ ನಾವು ನೋಡ್ತಾ ಇದ್ದೀವಿ. ಶೋರ್ ಡಾಕ್ಟರ್. ಅದೇ ಈಗ ಎಷ್ಟೋ ಜನ ಚಿಕ್ಕ ಮಕ್ಕಳು, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಬಾಲ್ಯನ ತುಂಬಾ ಚೆನ್ನಾಗಿ ಅನುಭವಿಸಿದ್ವಿ. ಮೇ ಬಿ ಇಂಟರ್ನೆಟ್ ಇಲ್ದೇ ಇದ್ದಿದ್ದು ಒಂದು ಒಳ್ಳೆ ಕಾರಣ ಅನ್ಸುತ್ತೆ ಅವಾಗ. ಬಟ್ ಈಗ ಇಂಟರ್ನೆಟ್ ಒಂದು ಜೊತೆಗೆ ಈ ಕೋವಿಡ್ ಅನ್ನೋ ಕಾರಣಕ್ಕೆ 1-2 ವರ್ಷದಿಂದ ಮಕ್ಕಳಿಗೆ ಬಾಲ್ಯನೇ ಇಲ್ಲ ಅನ್ನೋ ತರ ಆಗೋಗ್ಬಿಟ್ಟಿದೆ. ಮನೆ ಒಳಗಡೆನೆ ಇರ್ತಾರೆ. ಸೊ ಅವರು ಈಗ ಆಚೆ ಬರಬೇಕು, ಆದ್ರೆ ಬೇರೆ ಅವ್ರ ಜೊತೆಗೆ ಸೇರೋ ಹಾಗಿಲ್ಲ, ಮಕ್ಕಳ ಜೊತೆ ಕುಂತ್ ಮಾಡೋಗಿಲ್ಲ. ಅಟ್ಲೀಸ್ಟ್ ಮನೇಲಿ ಅಪ್ಪ ಅಮ್ಮಂದ್ರೆ ಅವ್ರ ಜೊತೆಗೆ ಇದ್ದು, ಅವ್ರ ಜೊತೆಗೆ ಮಾತಾಡಿ ಟೈಮ್ ಕೊಟ್ಟು ಅವ್ರು ಏನೋ ಒಂದು ಕಲಿಯೋ ಹಾಗೆ ಮಾಡಿದ್ರೆ ಇಟ್ ವುಡ್ ಬಿ ಪ್ರೊಡಕ್ಟಿವ್ ಅಂತ ಅನ್ಸುತ್ತೆ. ಸೊ ಡಾಕ್ಟರ್, ಈಗ ವ್ಯಾಕ್ಸಿನೇಷನ್ ತಗೊಂಡ್ಬಿಟ್ವಿ, ನಮ್ಗೆ ಜೀವನದಲ್ಲಿ ಇನ್ನೇನು ಆಗಲ್ಲ ಅನ್ನೋ ತರ ಕೆಲವ್ರ ಮೈಂಡ್ ಸೆಟ್ ಇರುತ್ತೆ. ಬಟ್ ಸ್ಟಿಲ್ ಮುನ್ನೆಚ್ಚರಿಕೆ ತಗೋಬೇಕು ಅಂತ ನೀವು ಹೇಳ್ತೀರಾ, ಅದು ಯಾಕೆ ಅಂತ? ಸೊ ಯಾವ ವ್ಯಾಕ್ಸಿನು ಪರ್ಫೆಕ್ಟ್ ಅಲ್ಲ. ಸೊ ಈಗ ಬಂದಿರೋ ಕೋವಿಡ್ ವ್ಯಾಕ್ಸಿನ್ ಡೇಟಾ ನೋಡಿದ್ರೆ ನೀವು ಕೋವಿಶೀಲ್ಡ್ ಇರಲಿ, ಕೋವ್ಯಾಕ್ಸಿನ್ ಇರಲಿ, ಸ್ಪುಟ್ನಿಕ್ 5 ಇರಲಿ, ಇಲ್ಲ ನೆಕ್ಸ್ಟ್ ಝೈಡಸ್ ಕ್ಯಾಡಿಲಾ ವ್ಯಾಕ್ಸಿನೇಷನ್ ಬರ್ತಾ ಇದೆ. ಸೊ ಎಲ್ಲ ವ್ಯಾಕ್ಸಿನೇಷನ್ನು ಎಫಿಕಸಿ ಅಂತ ಹೇಳ್ತೀವಿ. ಎಫಿಕಸಿ ಅನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಿ. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಎಲ್ಲ ವ್ಯಾಕ್ಸಿನ್ದು ಆಲ್ಮೋಸ್ಟ್ ಅಪ್ ಟು 70 to 80% ಅಂತಲೇ ಹೇಳೋದು. ಸೊ 100 ಜನರಲ್ಲಿ ಕೊಟ್ಟರೆ 80 ಜನರನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು 20 ಜನರಲ್ಲಿ ಪ್ರೊಟೆಕ್ಷನ್ ಲೆವೆಲ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ನಾನು ವ್ಯಾಕ್ಸಿನೇಷನ್ ತೊಗೊಂಡಿದ್ದೀನಿ, ಸೊ ವ್ಯಾಕ್ಸಿನೇಷನ್ ತೊಗೊಂಡಿದ್ದ ತಕ್ಷಣ ನಾನು ಕೋವಿಡ್ನ ಗೆದ್ದುಬಿಟ್ಟೆ, ನಾನು ಕೋವಿಡಿಂದ ಒಂಥರ ಅಮೃತ ಕುಡ್ದಂಗೆ ನಾನು ಆಡ್ತಿದ್ದೀನಿ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ಲಿ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕೋವಿಡ್ ಇನ್ಫೆಕ್ಷನ್ ಅದಾದ ಮೇಲೂ ಬರಬಹುದು. ಬಟ್ ಏನಂದರೆ ಕೋವಿಡ್ ವ್ಯಾಕ್ಸಿನೇಷನ್ ಕೊಡೋದ್ರಿಂದ 2 doses ತೊಗೊಳೋದ್ರಿಂದ ಅದು 2 doses ತೊಗೊಂಡು 2 ವಾರ ಆದಮೇಲೆ ಪ್ರೊಟೆಕ್ಟಿವ್ ಆ್ಯಂಟಿಬಾಡೀಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ ಪ್ರೊಟೆಕ್ಟಿವ್ ಆ್ಯಂಟಿಬಾಡೀಸ್ ಡೆವಲಪ್ ಆಗೋದ್ರಿಂದ ಒಂದು ಸಿವಿಯರ್ ಇನ್ಫೆಕ್ಷನ್ನ ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕೋವಿಡ್ ಅಸೋಸಿಯೇಟೆಡ್ ಡೆತ್, ಕೋವಿಡಿಂದ ಆಗೋ ಡೆತ್ನ ಡೆಫಿನೆಟಾಗಿ ಪ್ರಿವೆಂಟ್ ಮಾಡ್ಬೋದು. ಇದನ್ನು ಬಹಳಷ್ಟು ಸ್ಟಡೀಸ್ನಲ್ಲಿ ಪ್ರೂವ್ ಮಾಡಿದ್ದಾರೆ. ನಮ್ಮದ್ರಲ್ಲಿ CMC ವೇಲೂರಿನಲ್ಲಿ ತುಂಬ ದೊಡ್ಡ ಸ್ಟಡಿ ಆಯಿತು. ಯಾರ್ಯಾರು ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ಲಿ ಹೆಲ್ತ್ ಕೇರ್ ವರ್ಕರ್ಸ್, ಹಾಸ್ಪಿಟಲ್ ಕೆಲಸ ಮಾಡ್ತಿರೋ ಡಾಕ್ಟರ್ಸ್ ಇರಲಿ, ನರ್ಸಸ್ ಇರಲಿ, ಅವರಲ್ಲಿ ಸಿವಿಯರ್ ಇನ್ಫೆಕ್ಷನ್ ಆಗಿ ಅಡ್ಮಿಟ್ ಆಗಿರೋರು 0. ಸೊ ಅದರಿಂದ ಡೆಫಿನೆಟಾಗಿ, ಬಟ್ ಹಾಗಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕೋವಿಡ್ ವ್ಯಾಕ್ಸಿನೇಷನ್ ತೊಗೊಂಡಾದ ಮೇಲೆ ಇನ್ಫೆಕ್ಷನ್ ಆಗುತ್ತಾ ಅಂತ ಹೇಳಿದ್ರೆ ಆಗಬಹುದು. ಮೈಲ್ಡ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಬಹಳಷ್ಟಿದೆ. ಆದರೆ ಇನ್ಫೆಕ್ಷನ್ ಸಿವಿಯರ್ ಇಲ್ಲ ಡೆತ್ ಆಗೋ ಚಾನ್ಸಸ್ ಬಹಳ ಕಮ್ಮಿ. ಸೊ ಕೋವಿಡ್ ವ್ಯಾಕ್ಸಿನೇಷನ್ ತೊಗೊಳ್ಳಿ, ಅದ್ರ ಜೊತೆಗೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ನು ಫಾಲೋ ಮಾಡಿ. ಸೊ ಈ ಮಂತಿಂದ ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಎರಡು ಗೊತ್ತಾಯ್ತು. ಗುಡ್ ನ್ಯೂಸ್ ಏನಂದ್ರೆ ತುಂಬಾ ಸಿವಿಯರ್ ಆಗೋದು ತಡೆಯುತ್ತೆ. ಬಟ್ ಬ್ಯಾಡ್ ನ್ಯೂಸ್ ಏನಂದ್ರೆ
ವ್ಯಾಕ್ಸಿನ್ ತಗೊಂಡ್ಬಿಟ್ವಿ ಅಂತ ಆರಾಮಾಗಿರೋ ಹಾಗಿಲ್ಲ, ಮುನ್ನೆಚ್ಚರಿಕೆನ ಕಂಟಿನ್ಯೂ ಮಾಡ್ಬೇಕು ಅನ್ನೋದು. ಈಗ ಕೋವಿಡ್ ಬಂತು ಅಂದ್ರೆ ನಾವು ಫಸ್ಟ್ ಅಂಡ್ ಸೆಕೆಂಡ್ ವೇವ್ ನಲ್ಲಿ ನೋಡಿದೀವಿ, ಫಸ್ಟ್ ರ್ಯಾಪಿಡ್ ಟೆಸ್ಟ್ ಮಾಡ್ತೀವಿ ಅಥವಾ ಈ ತರ ನಾವು ನಾರ್ಮಲಿ ಈಗ ಟೆಸ್ಟ್ಗಳು ಗೊತ್ತಿದೆ. ಆದ್ರೆ ಮಕ್ಳಿಗೆ ಬಂತು ಅಂದ್ರೆ ಯಾವ ಟೆಸ್ಟ್ ಮಾಡಬೇಕು ಮತ್ತೆ ಅದನ್ನ ಯಾವಾಗ ಮಾಡಿಸ್ಬೇಕು? ಕೋವಿಡ್ ಟೆಸ್ಟ್, ಸೊ ನಾರ್ಮಲ್ ಆಗಿ ನಾವು ಎರಡನೇ ಅಲ್ಲೇ ಏನು ನೋಡಿದ್ದೀವಿ ಅಂತ ಹೇಳಿದ್ರೆ, ತಂದೆ ತಾಯಿಗಳಿಗಿಬ್ಬರಿಗೂ ಕೋವಿಡ್ ಬಂದಿರುತ್ತೆ, ಮಗುಗೂ ಸ್ಲೈಟಾಗಿ ಜ್ವರ ಇರುತ್ತೆ, ಕೆಮ್ಮು ಕಫ ನೆಗಡಿ ಇರುತ್ತೆ, ಬಟ್ ಅವ್ರಿಗಿಬ್ಬರಿಗೂ ಪಾಸಿಟಿವ್ ಇರೋದ್ರಿಂದ ಮಗುಗೂ ಪಾಸಿಟಿವ್ ಇರುತ್ತೆ ಅಂತ ಒಂದು ಅಂದ್ಕೊಂಡು ಅವರು ಟೆಸ್ಟ್ ಮಾಡದೇ ಇದ್ದಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಬಹಳಷ್ಟು ಕೇಸಸ್ ಮಿಸ್ ಆಗಿಬಿಡುತ್ತೆ ನಮಗೆ. ಸೊ ಎಷ್ಟು ಜನಕ್ಕೆ ಆಗಿದೆ, ಎಷ್ಟು ಜನಕ್ಕೆ ಆಗ್ತಾ ಇದೆ, ಅದರಿಂದ ನಾವು ಏನೇನು ಸ್ಟೆಪ್ಸ್ ತೊಗೋಬೋದು ಅಂತ ಗೊತ್ತಾಗೋದಿಲ್ಲ. ಸೊ ಅದರಿಂದ ನಾವೇನು ಕೇಳ್ತಿದ್ದೀವಿ ಅಂತ ಹೇಳಿದ್ರೆ, ಇನ್ ಕೇಸ್ ತಂದೆ ತಾಯಿಗಳು ಇಲ್ಲ ಮನೇಲಿ ಯಾರಿಗಾದರೂ ಆಗಿದ್ದರೂ ಮಕ್ಕಳಿಗೆ ಪ್ಲೀಸ್ ಟೆಸ್ಟ್ ಮಾಡಿಸಿ. ಅದರಿಂದ ನಮಗೆ ಡಿನಾಮಿನೇಟರ್ ಸಿಗುತ್ತೆ. ಡಿನಾಮಿನೇಟರ್ ಸಿಕ್ಕಿದ್ರೆ ನಾವು ಅದ್ರ ತಕ್ಕಂಗೆ ಟೋಟಲ್ ಕೇಸಸ್ ಎಷ್ಟಿದೆ, ಟೋಟಲ್ ಕೇಸಸ್ ಇರೋದ್ರಿಂದ ಎಷ್ಟು ಜನಕ್ಕೆ ಏನೇನು ಮಾಡ್ಬೋದು ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ಬೋದಾಗುತ್ತೆ. ಒಂದನೇದು. ಎರಡನೇದು, ಯಾವ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಒಂದು ನೇಸೋಫೆರೆಂಜಲ್ ಸ್ವ್ಯಾಬ್ ಅಂತ ಮಾಡ್ತಾ ಇದ್ವಿ. ನೇಸೋಫೆರೆಂಜಲ್ ಸ್ವ್ಯಾಬ್ ಅಂದರೆ ಹೇಗೆ ನಾವು ದೊಡ್ಡವರಲ್ಲಿ ಮೂಗ್ನಲ್ಲಿ ಒಂದು ಕಾಟನ್ ಹಾಕಿರೋ ಒಂದು ಟ್ಯೂಬ್ನ ಒಳಗಡೆ ಹಾಕಿಬಿಟ್ಟು ಒಂದು ಹಿಂದೆ ಕಡೆಯಿಂದ ಸ್ವಲ್ಪ ಕಫ ತೊಗೊಂಡು ಅದನ್ನು ಪರೀಕ್ಷೆ ಕಳಿಸ್ತಾ ಇದ್ವಿ. ಈಗ ನಾವು ಅದು ಎಲ್ಲ ಹಳ್ಳಿನಲ್ಲಿ ಮಾಡೋಕ್ಕಾಗತ್ತಾ ಇಲ್ಲ ಎಲ್ಲ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಮಾಡೋಕ್ಕಾಗತ್ತಾ ಅಂದರೆ ಬಹಳ ಕಷ್ಟ. ಏನಕ್ಕೆ ಅಂದರೆ, ಒಂದು ಅದು ಎಷ್ಟು ಒಳಗಡೆ ಹಾಕಬೇಕು ಅಂತ ಹೇಳಿದ್ರೆ ಒಳಗಡೆ ತುಂಬ ನೋವಾಗುತ್ತೆ, ಅದ್ರ ಜೊತೆಗೆ ಬಹಳಷ್ಟು ಮಕ್ಕಳಿಗೆ ರಕ್ತ ಬರೋ ಚಾನ್ಸಸ್ ಇದೆ. ಸೊ ಆಗೇನಾದರೂ ಆಯಿತು ಅಂತ ಹೇಳಿದ್ರೆ, ಒಂದು ಗ್ರಾಮದಲ್ಲಿ ತೊಂದರೆ ಆಯಿತು ಅಂತ ಹೇಳಿದ್ರೆ ಹೋಲ್ ಗ್ರಾಮದಲ್ಲಿರೋ ಯಾವ ಮಕ್ಕಳು ಟೆಸ್ಟ್ ಮಾಡಿಸ್ಕೊಳ್ಳಲ್ಲ, ತಂದೆ ತಾಯಿಗಳು ಯಾರೂ ಒಪ್ಪೋದು ಇಲ್ಲ. ಸೊ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಓರೋಫೆರೆಂಜಲ್ ಟೆಸ್ಟಿಂಗ್ ಅಂತ. ಓರೋಫೆರೆಂಜಲ್ ಟೆಸ್ಟಿಂಗ್ನಲ್ಲಿ ಮೂಗಿಗೆ ಹಾಕದೆ ಡೈರೆಕ್ಟಾಗಿ ಬಾಯಿ ಅಂತ ಹೇಳಿಬಿಟ್ಟು ಬಾಯಿಂದ ಸ್ವ್ಯಾಬ್ ತೆಗೆದ್ಬಿಟ್ಟು ಕಳಿಸ್ತೀವಿ. ಅದು ಒಳ್ಳೆ ಟೆಸ್ಟು, ಅದನ್ನು ICMR ಅಪ್ರೂವ್ ಮಾಡಿದೆ. ಅದನ್ನು ಬಿಟ್ಟು ಎರಡನೇ ಟೆಸ್ಟ್ ಬಂದುಬಿಟ್ಟು ಗಾರ್ಗಲ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ 6 ವರ್ಷಕ್ಕಿಂತ ದೊಡ್ಡವ್ರ ಮಕ್ಕಳಿಗೆ ಸೊಲ್ಯೂಷನ್ ಕೊಟ್ಬಿಟ್ಟು ಗಾರ್ಗಲ್ ಮಾಡೋಕ್ಕೆ ಹೇಳಿ, ಆ ಗಾರ್ಗಲ್ ಮಾಡಿರೋ ಸೊಲ್ಯೂಷನ್ನ ಒಂದು ಟ್ಯೂಬ್ನಲ್ಲಿ ಉಗಿಯೋಕ್ಕೆ ಹೇಳ್ತೀವಿ. ಅದರಲ್ಲಿ ಮೀಡಿಯಾ ಇರುತ್ತೆ, ಅದನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಸೊ 2 ಟೆಸ್ಟು ಒಳ್ಳೆ ಟೆಸ್ಟ್ಗಳು. ಈ 2 ಟೆಸ್ಟ್ನು ಮಾಡಬೇಕು, ಈ 2 ಟೆಸ್ಟನ್ನು ಅನ್ವಯಿಸಬೇಕು ಅಂತ ನಾವು ಕರ್ನಾಟಕ ಸ್ಟೇಟ್ ಟಾಸ್ಕ್ ಫೋರ್ಸಿಂದ ನಾವು ಕರ್ನಾಟಕ ಗೌರ್ಮೆಂಟ್ಗೆ ಒಂದು ಅನಿಸಿಕೆಯನ್ನು ಕೊಟ್ಟಿದ್ದೀವಿ. ಈಗ ದೊಡ್ಡವರಿಗೆ ಬರ್ತಾ ಇದ್ದ ಸಿಂಪ್ಟಮ್ಸ್ಗೂ ಮಕ್ಕಳಿಗೆ ಕೋವಿಡ್ ಬಂದರೆ ಅವ್ರಿಗೆ ಬರ್ತಾ ಇರೋ ಸಿಂಪ್ಟಮ್ಸ್ಗೂ ಏನಾದರೂ ವ್ಯತ್ಯಾಸ ಇದೆಯಾ? ಸೊ ನಾವು ಆಲ್ರೆಡಿ ಮಾತಾಡಿದ ಹಾಗೆ 90% ಮಕ್ಕಳಿಗೆ ಏಸಿಂಪ್ಟಮ್ಯಾಟಿಕ್ ಇಲ್ಲ ಮೈಲ್ಡ್ ಸಿಂಪ್ಟಮ್ಯಾಟಿಕ್ಕೇ ಬರ್ತಾ ಇರೋದು. ಸೊ ದೊಡ್ಡವರಿಗೆ ಸಿವಿಯರ್ ಆಗಿದೆ. ನಮ್ಗೆ ಬಹಳಷ್ಟು ಪೇಷಂಟ್ಸು ತಂದೆ ತಾಯಿ ಇಬ್ಬರೂ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ, ಹಾಸ್ಪಿಟಲ್ನಲ್ಲಿ ಸಿವಿಯರ್ ಕಂಡೀಷನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಮಕ್ಕಳಿಗೆ ಬರೀ ಮೈಲ್ಡ್ ಇನ್ಫೆಕ್ಷನ್ ಬಂದಿದೆ, ಅವ್ರ ರಿಲೇಟಿವ್ಸ್ ಬಂದು ನೋಡ್ಕೋತಾ ಇದ್ದಾರೆ, ಆಗಿದೆ. ಸೊ ಮಕ್ಕಳಲ್ಲಿ ನಾವು ಹೇಳ್ದಂಗೆ 90 to 92% ಮಕ್ಕಳಿಗೆ ಏಸಿಂಪ್ಟಮ್ಯಾಟಿಕ್ ಇಲ್ಲ ಮೈಲ್ಡ್ ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ. ಏಸಿಂಪ್ಟಮ್ಯಾಟಿಕ್ ಅಂದರೆ ಅಬ್ಸಲ್ಯೂಟ್ಲಿ ಏನೂ ತೊಂದರೆ ಇಲ್ಲ, ಈವನ್ ಸ್ಲೈಟ್ ಕಾಫ್ ಆ್ಯಂಡ್ ಕೋಲ್ಡು ಇಲ್ಲ ಅವ್ರಿಗೆ. ಇನ್ನೊಂದು ಸ್ವಲ್ಪ ಮಕ್ಕಳಿಗೆ ಮೈಲ್ಡ್ ಸಿಂಪ್ಟಮ್ಯಾಟಿಕ್, ಸ್ವಲ್ಪ ಫೀವರ್ ಇರುತ್ತೆ, ಸ್ವಲ್ಪ ಸೋರ್ ಥ್ರೋಟ್ ಇರುತ್ತೆ, ಸ್ವಲ್ಪ ಗಂಟ್ಲು ಕರ್ಕರ್ ಅನ್ನತ್ತೆ, ಮೂಗ್ನಲ್ಲಿ ಸ್ವಲ್ಪ ಸುರಿಯುತ್ತೆ. ಅದನ್ನು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಆದರೆ 2-5% ಮಕ್ಕಳಿಗೆ ಸ್ವಲ್ಪ ಮಾಡ್ರೇಟ್ ಆಗುತ್ತೆ, ಸ್ವಲ್ಪ ಹೊಟ್ಟೆ ನೋವು, ಸ್ವಲ್ಪ ಲೂಸ್ ಮೋಷನ್ನು, ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಉಸಿರಾಡೋದು ಕಷ್ಟ ಆಗ್ಬೋದು. ಬಟ್ 1 to 2% ಮಕ್ಕಳಿಗೆ ಸಿವಿಯರ್ ಆಗುತ್ತೆ. ಅಂಥ ಮಕ್ಕಳಿಗೆ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ, ಸ್ವಲ್ಪ ಇದು ಬೇಕಾಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇಳ್ದಂಗೆ 90 to 92%ಗೆ ಏಸಿಂಪ್ಟಮ್ಯಾಟಿಕ್ ಇನ್ಫೆಕ್ಷನ್ಸ್ ಅವ್ರನ್ನ ಮನೆಯಲ್ಲೇ ನಾವು ಆರಾಮಾಗಿ ನೋಡ್ಕೋಬೋದು. ಈಗ ನಿಮಗೆ ಪ್ರಶ್ನೆ ಡಾಕ್ಟರ್, ಇನ್ನು ಲ್ಯಾಕ್ಟೇಟಿಂಗ್ ಮದರ್, ಮಗುಗೆ ಇನ್ನು ಹಾಲು ಉಣಿಸ್ತಾ ಇರೋ ತಾಯಿ ಮಗುನ ನೋಡ್ಕೋಬೋದಾ ಅಕಸ್ಮಾತ್ ಅವ್ರಿಗೆ ಕೋವಿಡ್ ಬಂದಿದ್ರೆ? ಅನ್ಫಾರ್ಚುನೇಟ್ಲಿ ಯಾವುದೇ ತಾಯಿಗೆ ಅಕಸ್ಮಾತ್ ಆಗಿ ಅದು ಮಗು ತುಂಬಾ ಚಿಕ್ಕದಿದ್ದಾಗ ಅವ್ರು ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ, ಎದೆ ಹಾಲು ಕುಡಿಸ್ಬೇಕಾದ್ರೆ ಕೋವಿಡ್ ಪಾಸಿಟಿವ್ ಬಂದ್ರೆ ಕರೆಂಟ್ಲಿ ಇರೋ ರೆಕಮೆಂಡೇಶನ್ಸ್ ಪ್ರಕಾರ ಎದೆ ಹಾಲನ್ನ ಕುಡಿಸೋದನ್ನ ಕಂಟಿನ್ಯೂ ಮಾಡಬೇಕು, ಅದನ್ನ ಸ್ಟಾಪ್ ಮಾಡಬಾರ್ದು. ಯಾಕಂದ್ರೆ ಹೋದ 2 ವರ್ಷದಿಂದ ಸಾಕಷ್ಟು ಸ್ಟಡೀಸ್ಗಳಾಗಿದೆ, ಅದರಿಂದ ಇದು ಕ್ಲಿಯರ್ ಆಗಿದೆ, ಎದೆ ಹಾಲಿಂದ ಮಗುವಿಗೆ ಕೋವಿಡ್ ಬರೋ ಚಾನ್ಸ್ ತುಂಬಾ ಕಮ್ಮಿ, ಆಲ್ಮೋಸ್ಟ್ ನಿಲ್. ಆದ್ರೆ ಇಂಥ ಮಕ್ಕಳಿಗೆ ಯಾವಾಗ ತಾಯಿ ಎದೆ ಹಾಲು ಅಂದ್ರೆ ಕುಡಿಸ್ತಾ ಇರ್ತಾಳೋ ಅವಾಗ ದೇ ಹ್ಯಾವ್ ಟು ಟೇಕ್ ಆಲ್ ಪ್ರಿಕಾಷನ್ಸ್. ಅಂದ್ರೆ ತಾಯಿ ಒಂದು ಸ್ಟ್ಯಾಂಡರ್ಡ್ N95 ಮಾಸ್ಕ್ ಯೂಸ್ ಮಾಡಬೇಕು, ಮಗುನ್ ಹಿಡಿದ ಮೇಲೆ ಹಿಡಿಯೋಕ್ಕಿಂತ ಮುಂಚೆ ಸರಿಯಾಗಿ ಸೋಪ್ನಿಂದ ಕೈ ತೊಳ್ಕೊಳ್ಬೇಕು. ಸೊ ಈ ಪ್ರಿಕಾಷನ್ಸ್ ಎಲ್ಲ ಫಾಲೋ ಮಾಡಿದ್ರೆ ಮಗು ಇನ್ಫೆಕ್ಷನ್ ಆಗೋ ರಿಸ್ಕ್ ತುಂಬಾ ಕಮ್ಮಿ. ಬಟ್ ಮಗುನ್ ಸಪರೇಟ್ ಮಾಡಿಕೊಂಡು ಎದೆ ಹಾಲನ್ನು ಸ್ಟಾಪ್ ಮಾಡಿ ಬೇರೆ ಹಾಲು ಕುಡಿಸೋದು ಒಳ್ಳೆಯದಲ್ಲ. ಸೊ ದಿಸ್ ಇಸ್ ಆಸ್ ಪರ್ WHO
ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಲಿ ಅಥವಾ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಆಗಲಿ ಎಲ್ಲರೂ ಇದನ್ನ ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಪಾಸಿಟಿವ್ ಇದ್ರೂ ಸಹ ಎದೆ ಹಾಲ ಫೀಡಿಂಗ್ ಕಂಟಿನ್ಯೂ ಮಾಡಬೇಕು, ಬ್ರೆಸ್ಟ್ ಫೀಡಿಂಗ್ ಕಂಟಿನ್ಯೂ ಮಾಡಬೇಕು, ಬಟ್ ಎಲ್ಲ ಪ್ರಿಕಾಷನ್ಸ್ಗಳನ್ನು ಫಾಲೋ ಮಾಡಬೇಕು. ಅಕಸ್ಮಾತ್ ಆಗಿ ಮಗು ಜ್ವರ ಅಥವಾ ಯಾವುದೇ ಸಿಂಪ್ಟಮ್ಸ್ ಬಂದ್ರೆ ನಿಮ್ಮ ಮಕ್ಕಳ ತಜ್ಞರನ್ನು ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಬೇಕು. ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ವಿಷಯ, ಎಷ್ಟೋ ಜನ ಗೊತ್ತಿರಲ್ಲ. ಅಂದ್ರೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಅದು ಏನಾದ್ರೂ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಅನ್ಹೈಜಿನಿಕ್ ಪ್ರಾಕ್ಟೀಸ್ ಇಂದ ಆಗುತ್ತೆ ಹೊರತು ಮಗು ಹಾಲು ಕೊಡೋದ್ರಿಂದ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ ಡಾಕ್ಟರ್. ಇದು ಒಂಥರ ತುಂಬಾ ಡಿಬೇಟಬಲ್ ಕ್ವೆಶ್ಚನ್. ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಜನ ಕೋವಿಡ್ ತಡೆಗಟ್ಟೋದಕ್ಕೆ ತುಂಬಾ ಅವರವರೇ ಮನೆ ಮದ್ದುಗಳ ಜೊತೆ ಬರ್ತಾ ಇದಾರೆ. ಅಂದ್ರೆ ನೀರಿನ ಹಬೆ ತಗೊಳ್ಳೋದು, ಕರ್ಪೂರದ ವಾಸನೆ ತಗೊಳ್ಳೋದು, ಆಮೇಲೆ ಅದು ಇದು ತೈಲಗಳನ್ನ ಮೂಗಿನ ಒಳಗಡೆ ಹಾಕೋದು. ಸೊ ಈ ತರ ದೊಡ್ಡವ್ರು ಮಾಡ್ತಿದ್ರು, ಅದರಿಂದ ಕೆಲವ್ರಿಗೆ ತೊಂದರೆ ಆಯ್ತು, ಕೆಲವರಿಗೆ ಅದು ಉಪಯೋಗ ಆಯ್ತು. ಮಕ್ಕಳಿಗೂ ಹೀಗೆ ಮಾಡ್ಬೋದಾ? ಸೊ ಮಾಡ್ಬೋದಾ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಇಲ್ಲ ಅಂತಲೇ ಹೇಳಕ್ಕೆ ಹೋಗೋದು. ಈ ಪ್ರಾಕ್ಟೀಸಸ್ ಏನು, ಈ ಪ್ರಾಕ್ಟೀಸಸ್ನ ಮಾಡ್ಬೋದಾ ಅಂತ ಕೇಳಿದ್ರೆ ನೆಬ್ಲೈಸೇಷನ್ ತೊಗೊಳ್ತಾರೆ, ಇಲ್ಲಾಂದರೆ ಸ್ಟೀಮಿಂಗ್ ಮಾಡ್ತಾರೆ. ಅದು ಸ್ಟೀಮಿಂಗ್ ಮಾಡಿ ಎಷ್ಟು ಫ್ರೀಕ್ವೆಂಟಾಗಿ ಸ್ಟೀಮಿಂಗ್ ಮಾಡ್ತಾರೆ ಅಂದರೆ ಅವರ್ಲಿ ಸ್ಟೀಮಿಂಗ್ ಮಾಡ್ತಾರೆ ಸ್ವಲ್ಪ ಫ್ಯಾಮಿಲಿಯಲ್ಲಿ, ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ 3 times a day ಸ್ಟೀಮಿಂಗ್ ಮಾಡ್ತಾರೆ. ಅದನ್ನು ಬಿಟ್ಟರೆ ನೀವು ಹೇಳ್ದಂಗೆ ಕರ್ಪೂರದ್ದು ಇದನ್ನು ತೊಗೊಳ್ಳೋದು, ವಾಸನೆ ತೊಗೊಳ್ಳೋದು, ಲಿಂಬೆಹಣ್ಣು ಮೂಗ್ನಲ್ಲಿ ಹಾಕ್ಕೊಳ್ಳೋದು, ಎಣ್ಣೆ ಹಾಕ್ಕೊಳ್ಳೋದು, ಎಣ್ಣೆ ಹಾಕ್ಬಿಟ್ಟು ಮೂಗ್ನಲ್ಲಿ ಊದೋದು, ಇದೆಲ್ಲ ಡೆಫಿನೆಟ್ಲಿ ಯಾವುದೂ ಅವಾಯ್ಡ್ ಮಾಡೋದಿಲ್ಲ. ಏನಕ್ಕೆ ಅಂದರೆ ನಿಮ್ಮ ಬಾಡಿನಲ್ಲಿ ACE2 ರಿಸೆಪ್ಟಾರ್ಸ್ ಇದೆ. ಆ ACE2 ರಿಸೆಪ್ಟಾರ್ಸ್ ಆ್ಯಕ್ಟಿವ್ ಆಗಿದೆ. ಆ್ಯಕ್ಟಿವ್ ಆಗಿದ್ದಾಗ ನೀವು ಹೊರಗಡೆಯಿಂದ ವೈರಸ್ ತೊಗೊಂಬಂದು ಆ ವೈರಸ್ ಏನಾದರೂ ನೀವು ಉಸಿರಾಡಿದಾಗ ಒಳಗಡೆ ಹೋಯಿತು ಅಂತ ಹೇಳಿದ್ರೆ ಡೆಫಿನೆಟಾಗಿ ಕೋವಿಡ್ ಬಂದೇ ಬರುತ್ತೆ ನಿಮಗೆ. ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಸ್ಟೀಮಿಂಗ್ ತೊಗೊಂಬಿಟ್ಟು ಬಹಳಷ್ಟು ಮಕ್ಕಳಿಗೆ ಬರ್ನ್ಸ್ ಆಗ್ತಾಯಿದೆ. ಏಕೆಂದರೆ ಮಕ್ಕಳು ಕಂಟ್ರೋಲ್ನಲ್ಲಿಲ್ಲ. ಇವಾಗ ನಮಗೇನಾದರೂ ಸ್ವಲ್ಪ ಬಿಸಿ ಗಾಳಿ ಬಂತು ಅಂದರೆ ನಾವು ಹಿಂಜರಿತೀವಿ. ಮಕ್ಕಳಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಸೊ ಬಹಳಷ್ಟು ಬರ್ನ್ಸ್ ಆಗಿ ಬರ್ತಾ ಇದ್ದಾರೆ. ಸ್ಕಿನ್ ಬರ್ನ್ಸ್ ಒಂದೇ ಅಲ್ಲ, ನಮಗೆ ಬಹಳಷ್ಟು ಮಕ್ಕಳು ಉಸಿರು ತೊಗೊಳ್ಳುವಾಗ ಸಡನ್ನಾಗಿ ಆ ಬಿಸಿ ಗಾಳಿ ಬಂದಾಗ ಮೂಗಲ್ಲಿ ಜೊತೆಗೆ ಬಾಯಿ ಸುತ್ತಮುತ್ತ ಬರ್ನ್ಸ್ ಆಗಿಬಿಟ್ಟು ಉಸಿರು ತೊಂದರೆಯಿಂದ ಬರ್ತಾ ಇದ್ದಾರೆ. ನಂಬರ್ 1. ಎರಡನೇದು, ಎಣ್ಣೆ ಹಾಕಿಬಿಟ್ಟು ಮೂಗಿನಲ್ಲಿ ಊದ್ತಾರೆ. ಅದು ವೆರಿ ಬ್ಯಾಡ್ ಪ್ರಾಕ್ಟೀಸ್. ಎಣ್ಣೆ ಹಾಕಿಬಿಟ್ಟು ಮೂಗಿನಲ್ಲಿ ಊದೋದು, ಅದರಿಂದ ಭಾಳಷ್ಟು ಮಕ್ಕಳಿಗೆ ಲೈಪಾಯ್ಡ್ ನ್ಯೂಮೋನಿಯಾ ಅಂತ ಆಗುತ್ತೆ. ಸೊ ಆ ಎಣ್ಣೆ ಬ್ರೀದಿಂಗ್ ಪೈಪ್ ಒಳಗಡೆ ಹೋಗಿಬಿಟ್ಟು ಲೈಪಾಯ್ಡ್ ನ್ಯೂಮೋನಿಯಾ ಥರ ಮಾಡುತ್ತೆ. ಆ ಟೈಮ್ನಲ್ಲಿ ಮಕ್ಕಳಿಗೆ ಉಸಿರಾಡೋ ಕಷ್ಟ ಆಗುತ್ತೆ. ಸೊ ಸಿಂಪಲ್ ಆನ್ಸರ್, ಈ ಪ್ರಾಕ್ಟೀಸಸ್ಸಿಂದ ಕೋವಿಡ್ ತಡೆಗಟ್ಬೋದಾ ಅಂದರೆ ಇಲ್ಲ. ಈ ಪ್ರಾಕ್ಟೀಸಸ್ಸಿಂದ ಹಾರ್ಮ್ ಆಗುತ್ತಾ, ಇಲ್ಲ ಮಕ್ಕಳಿಗೆ ತೊಂದರೆ ಆಗುತ್ತಾ ಅಂದರೆ 100% ಆಗುತ್ತೆ. ಎಲ್ಲೋ ನಾವು 1-2 ಮಕ್ಕಳಿಗಾಗಿದೆ, ನಮ್ಮ ಮಗಳಿಗೂ ಆಗಲ್ಲ ಅಂದರೆ ಡೆಫಿನೆಟಾಗಿ ಆಗೋ ಚಾನ್ಸಸ್ ಬಹಳ ಈಸಿ. ಪ್ಲೀಸ್ ಆ ಥರದ ರಿಸ್ಕ್ ಯಾವುದು ತೊಗೊಳಕ್ಕೆ ಹೋಗ್ಬೇಡಿ. ನಾವೇ ಮನೆ ವಸ್ತು ಮಾಡೋದನ್ನ ಕಮ್ಮಿ ಮಾಡ್ಕೊಳ್ಳೋಣ, ಏನೇ ಇದ್ರು ಡಾಕ್ಟರ್ ಹತ್ರ ಕೇಳ್ಕೊಳ್ಳೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಮುಂದಿನ ಪ್ರಶ್ನೆ, ಕೋವಿಡ್ ಆಗಿದೆ, ಮಕ್ಕಳಿಗೆ ಈಗ ಯಾವ ಔಷಧಿ ತಗೋಬೇಕು? ಅವ್ರು ಹೇಗೆ ಇದರಿಂದ ರಿಕವರ್ ಆಗ್ಬೋದು? ಸೊ ನಾವು ಆಲ್ರೆಡಿ ಮಾತಾಡಿದ ಹಾಗೆ 90-92% ಮಕ್ಕಳಿಗೆ ಇಲ್ಲ ಇನ್ಫೆಕ್ಷನೇ ಇಲ್ಲ. ಇನ್ಫೆಕ್ಷನ್ ಅಂದರೆ ಸಿಮ್ಟಮ್ಸೇ ಇರೋದಿಲ್ಲ, ಇಲ್ಲ ಮೈಲ್ಡ್ ಸಿಮ್ಟಮ್ಸ್ ಇರುತ್ತೆ. ಸಿಮ್ಟಮ್ಸೇ ಇಲ್ದಿರೋ ಮಕ್ಕಳಿಗೆ ನಾವು ಆ ಮೆಡಿಸಿನ್ ಕೊಡಬೇಕು, ಈ ಮೆಡಿಸಿನ್ ಕೊಡಬೇಕು ಅನ್ನೋದು ಇಟ್ಸ್ ಅ ಬಿಗ್ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್. ಭಾಳಷ್ಟು ಜನ ವಿಟಮಿನ್ C ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಭಾಳಷ್ಟು ಜನ ಜಿಂಕ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ, ಜಿಂಕ್ ಸಿರಪ್ಸ್ ಕೊಡ್ತಾ ಇದ್ದಾರೆ, ಇಮ್ಯೂನ್ ಬೂಸ್ಟರ್ಸ್ ಕೊಡ್ತಾ ಇದ್ದಾರೆ. ಡಾಕ್ಟರ್ ಸಾಗರ್ ಹೇಳ್ದಂಗೆ ಇಮ್ಯೂನ್ ಬೂಸ್ಟರ್ಸ್ ಎಲ್ಲ ಅಬ್ಸಲ್ಯೂಟ್ಲಿ ವೇಸ್ಟ್ ಆಫ್ ಮನಿ. ಅದರಿಂದ ಏನೂ ಆಗೋದಿಲ್ಲ. ನಮ್ಮ ಮಕ್ಕಳಿಗೆ ಸ್ಕರ್ವಿ ಅಂತ ಹೇಳ್ತೀವಿ, ವಿಟಮಿನ್ C ಡಿಫಿಷಿಯನ್ಸಿಯಿಂದ, ಅದಕ್ಕೆ ಮಾತ್ರ ವಿಟಮಿನ್ C ಉಪಯೋಗ ಆಗುತ್ತೆ. ಜಿಂಕ್ ಡಿಫಿಷಿಯನ್ಸಿ ಇರೋರಿಗೆ ಜಿಂಕ್ ಉಪಯೋಗ ಆಗುತ್ತೆ, ವಿನಃ ಅದರಿಂದ ಕೋವಿಡ್ ಪ್ರಿವೆಂಟ್ ಆಗುತ್ತೆ ಅನ್ನೋದು ಸುಳ್ಳು. ನಂಬರ್ 1. ಎರಡನೇದು, ಮೈಲ್ಡ್ ಇನ್ಫೆಕ್ಷನ್ಸ್, ಸ್ವಲ್ಪ ಕೆಮ್ಮು, ಕಫ, ನೆಗಡಿ ಇದೆ, ಲೈಟಾಗಿ ಜ್ವರ ಇದೆ, ಇಂಥ ಮಕ್ಕಳಲ್ಲಿ ಮನೇಲಿ ಏನು ಇಟ್ಕೋಬೇಕು ಅಂದರೆ, ನಂಬರ್ 1 ಪ್ಯಾರಾಸಿಟಮಾಲ್ ಸಿರಪ್ ಇಟ್ಕೋಬೇಕು. ವೆಯ್ಟ್ ತಕ್ಕಂತೆ ನಿಮ್ಮ ಡಾಕ್ಟರ್ಸ್ ಹೇಳಿರ್ತಾರೆ, ಇಲ್ಲಾಂದರೆ ಪ್ಯಾರಾಸಿಟಮಾಲ್ ಬಾಟಲ್ಸ್ ಮೇಲೆ ಇರುತ್ತೆ, ಇಷ್ಟು ವೆಯ್ಟಿಗೆ ಇಷ್ಟು ಮೆಡಿಸಿನ್ ಕೊಡ್ಬೋದು. ಇನ್ ಕೇಸ್ ಡಾಕ್ಟರ್ ಇಲ್ಲ ನಮಗೆ ಗೊತ್ತಿಲ್ಲ ಅಂದಾಗ ಅದನ್ನು ಒಂದು ರೆಫರೆನ್ಸ್ ರೇಂಜ್ ಆಗಿ ಇಟ್ಕೊಂಡು ಕೊಡಬಹುದು. ಸೊ ಪ್ಯಾರಾಸಿಟಮಾಲ್ ಸಿರಪ್ ಒಂದು ಇಟ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ಆ್ಯಂಟಿಹಿಸ್ಟಮಿಕ್ ಕಾಫ್ ಸಸ್ಪೆನ್ಷನ್ ಅಂತ ಹೇಳ್ತೀವಿ, ಕೆಮ್ಮಿಗೆ ಕೊಡೋ ಮೆಡಿಸಿನ್. ಈ 2 ಮೆಡಿಸಿನ್ ಬಿಟ್ಟರೆ ಬೇರೆ ಯಾವ ಮೆಡಿಸಿನ್ನು ಕೆಲಸ ಮಾಡೋದಿಲ್ಲ. ಆ್ಯಂಡ್ ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಮ ಮಗುಗೇನಾದರೂ ಸ್ವಲ್ಪ ಉಸಿರಾಡೋಕ್ಕೆ ತೊಂದರೆ ಆಯಿತು, ಇಲ್ಲ ನಿಮ್ಮ ಮಗುಗೆ ಲೂಸ್ ಮೋಷನ್ಸ್ ಜಾಸ್ತಿ ಆಯಿತು, ಇಲ್ಲ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಮಾಡ್ತಾಯಿದೆ ಈ ಕೋವಿಡ್ ಇನ್ಫೆಕ್ಷನಿಂದ, ಸೊ ಆ ಟೈಮ್ಗೆ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಮಾಡಬೇಕಾಗತ್ತೆ.
ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ 1-2% ಮಕ್ಕಳಿಗೆ ಸಿವಿಯರ್ ಆಗಬಹುದು, ಅಂಥವ್ರಿಗೆ ICUನೂ ಬೇಕಾಗುತ್ತೆ. ಬಟ್ ಇದುವರೆಗೂ ನಾವು ನೋಡಿರೋ ಹಾಗೆ ಅಂಥ ಮಕ್ಕಳಿಗೂ ಅಂಥದ್ದೇನು ದೊಡ್ಡ ಪ್ರಾಬ್ಲಮ್ ಆಗಿಲ್ಲ. ಸೊ ನಾನು ಡೇಟಾ ಹೇಳಬೇಕು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ 18 ಲಕ್ಷ ಜನಕ್ಕೆ ಕೋವಿಡ್ ಆಯಿತು 2ನೇ ಅಲೆಯಲ್ಲಿ. ಅದರಲ್ಲಿ 1,88,000 ಮಕ್ಕಳಿಗೆ ಇನ್ಫೆಕ್ಷನ್ ಆಗಿದೆ. ಆದರೆ ಅದರಲ್ಲಿ 1,87,000 ಮಕ್ಕಳಿಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ. ಬರೀ 1,000 ಮಕ್ಕಳು ಮಾತ್ರ ಮೃತಪಟ್ಟಿದ್ದಾರೆ. ಬಟ್ ಅವರಿಗೆಲ್ಲ ಬೇರೆ ಪ್ರಾಬ್ಲಮ್ಗಳಿದೆ. ಸೊ ಇದರಿಂದ ಏನು ರಿಯಾಶ್ಯೂರೆನ್ಸ್ ಸಿಗುತ್ತೆ ಅಂತ ಹೇಳಿದರೆ, ನಮಗೆ ಮಕ್ಕಳಲ್ಲಿ ಕೋವಿಡ್ ಬಂದರೆ ಮೈಲ್ಡ್ ಎಸಿಂಪ್ಟಮ್ಯಾಟಿಕ್ ಅಷ್ಟೇ, ಮಾಡ್ರೇಟ್ ಇಲ್ಲ ಸಿವಿಯರ್ ಆದರೂ ಅಂಥದ್ದೇನು ತೊಂದರೆ ಆಗೋದಿಲ್ಲ. ಸೊ ಭಯ ಪಡೋಕ್ಕೆ ಹೋಗಬೇಡಿ. ಸರ್, ಈಗ ಈ ಪ್ಯಾಂಡಮಿಕ್ನಲ್ಲಿ ಎಷ್ಟೊಂದು ವ್ಯಾಕ್ಸಿನೇಷನ್ಸ್ ಲೈಕ್ DPT, ಪೋಲಿಯೋ ಅಥವಾ MMR ವ್ಯಾಕ್ಸಿನೇಷನ್ನ ಮಕ್ಕಳು ತಗೊಳ್ಬೋದಾ ಅಂದ್ರೆ ತಗೊಳ್ಬೇಕು ಅಂತ ಹೇಳ್ತೀನಿ. ಫಸ್ಟ್ ಏನಾಯ್ತಂದ್ರೆ 2 years ಬ್ಯಾಕ್ ಪ್ಯಾಂಡಮಿಕ್ ಸ್ಟಾರ್ಟ್ ಆದಾಗ ಈ ಲಾಕ್ಡೌನ್ ಇಂದ ತುಂಬಾ ವ್ಯಾಕ್ಸಿನೇಷನ್ಸ್ಗಳು ಮಿಸ್ ಆಯ್ತು. ಸಾಕಷ್ಟು ಮಕ್ಕಳಿಗೆ ಟೈಮ್ಲಿ ವ್ಯಾಕ್ಸಿನೇಷನ್ಸ್ ಸಿಗ್ಲಿಲ್ಲ. ಬಟ್ ದೆನ್ ಇಮಿಡಿಯೇಟ್ಲಿ ಫಸ್ಟ್ ವೇವ್ ಕಮ್ಮಿ ಆದಾಗ ಪೀಡಿಯಾಟ್ರಿಷಿಯನ್ಸ್ ಮುಂದೆ ಬಂದು ಎಲ್ಲರೂ ಹೇಳಿರೋದು ಏನಂದ್ರೆ, ಪ್ಲೀಸ್ ಗೋ ಹೆಡ್ ಅಂಡ್ ಗೆಟ್ ಯುವರ್ ಚೈಲ್ಡ್ ವ್ಯಾಕ್ಸಿನೇಟೆಡ್ ಅಂತ. ಸೊ ಡೆಫಿನೆಟ್ಲಿ ಈಗ ನಾವು ವೇಟ್ ಮಾಡ್ತಾ ಇರೋದು ಕೋವಿಡ್ ವ್ಯಾಕ್ಸಿನ್ಗೆ, ಯಾಕಂದ್ರೆ ಕೋವಿಡ್ ಇಂದ ಪ್ರಾಬ್ಲಮ್ ಆಗ್ಬೋದು ಅಂತ. ಬಟ್ ಆಲ್ರೆಡಿ ವಿ ಹ್ಯಾವ್ ಸೋ ಮೆನಿ ವ್ಯಾಕ್ಸಿನ್ಸ್, ಅದಿರೋದು ಆ ಬೇರೆ 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 ಇನ್ಫೆಕ್ಷನ್ಸ್ಗಳನ್ನ ತಡೆಗಟ್ಟಲಿಕ್ಕೆ. ಸೊ ಯಾವ ವ್ಯಾಕ್ಸಿನ್ ಇದೆ ಅದನ್ನ ನಾವು ಹೋಗಿ ತಗೊಳ್ಬೇಕು. ಬಿಕಾಸ್ ಮಕ್ಕಳಲ್ಲಿ ಜ್ವರ ಅಂದ್ರೆ ಕೋವಿಡ್ ಅಷ್ಟೇ ಅಲ್ಲ, ಸಾಕಷ್ಟು ಬೇರೆ ಬೇರೆ ತರ ಇನ್ಫೆಕ್ಷನ್ಸ್ಗಳಿಂದ ಜ್ವರ ಬರ್ಬೋದು. ಸೊ ಫಸ್ಟ್ ವೆರಿ ಕ್ಲಿಯರ್ ಮೆಸೇಜ್, ವ್ಯಾಕ್ಸಿನೇಷನ್ಸ್ ಅನ್ನ ಮಾಡಬೇಕು. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಅಂಡ್ ಇಫ್ ಯು ಹವ್ ಮಿಸ್ಡ್ ಇಟ್, ದೆನ್ ಅದನ್ನ ರೀಸ್ಕೆಡ್ಯೂಲ್ ಮಾಡಬೇಕಾಗುತ್ತೆ. ಅದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಫಾಲೋ ಆಗಲ್ಲ, ಅದನ್ನ ನಿಮ್ಮ ಪೀಡಿಯಾಟ್ರಿಷಿಯನ್ಸ್ ಈಸಿಲಿ ಮಾಡ್ಬೋದು. ಸೊ ದಯವಿಟ್ಟು ನೀವು ವ್ಯಾಕ್ಸಿನ್ಸ್ ಮಿಸ್ ಮಾಡಿದ್ರು ಸಹ ಇವತ್ತು ಹೋಗಿ ನಿಮ್ಮ ಪೀಡಿಯಾಟ್ರಿಷಿಯನ್ ಭೇಟಿ ಹಾಕೊಂಡು ಇವೆಲ್ಲರೂ ವ್ಯಾಕ್ಸಿನೇಷನ್ಸ್ಗಳನ್ನು ಮಾಡ್ಕೋಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅಕಸ್ಮಾತ್ ಡಾಕ್ಟರ್, ಈಗ ಮಗುಗೆ ಕೋವಿಡ್ ಬಂತು, ಈಗ ಅವರು ಆ ವ್ಯಾಕ್ಸಿನೇಷನ್ಗಳನ್ನ ಅಂದ್ರೆ ಪೋಲಿಯೋದಾಗಿರ್ಬೋದು, DPT ಆಗಿರ್ಬೋದು, ಯಾವಾಗ ತಗೋಬೇಕು? ಅದಕ್ಕೆ ವೇಟ್ ಮಾಡಬೇಕಾ? ಸೊ ಯೂಶುವಲಿ ಕೋವಿಡ್ ಇನ್ಫೆಕ್ಷನ್ ಮಕ್ಕಳಲ್ಲಾದ್ರೆ ಮಿನಿಮಮ್ ಸಿಂಪ್ಟಮ್ಸ್ ಇಂದ ರಿಕವರಿ ಆಗ್ತಾರೆ. ಅಂಡ್ ವಿ ನೋ ದ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇಸ್ 14-15 days ಕ್ವಾರಂಟೈನ್ ಅಂತ ಹೇಳ್ತೀವಲ್ಲ. ಸೊ 15 days ಆದ ನಂತರ ದೇ ಕ್ಯಾನ್ ಗೋ ಹೆಡ್ ಅಂಡ್ ಟೇಕ್ ವ್ಯಾಕ್ಸಿನೇಷನ್. ಸೊ ಆನ್ ಅನ್ ಅವರೇಜ್ ರಿಕವರಿ ಆಗಿ 15 ದಿವಸ ನಂತರ ಮಕ್ಕಳು ಈ ವ್ಯಾಕ್ಸಿನೇಷನ್ಸ್ ಗಳನ್ನ ತಗೊಳ್ಬಹುದು. ಅನ್ಲೆಸ್ ಇಫ್ ದೇ ಆರ್ ಟೇಕಿಂಗ್ ಸಮ್ ಸ್ಪೆಷಲ್ ಮೆಡಿಸಿನ್ಸ್, ಅವಾಗ ನೀವು ಪೀಡಿಯಾಟ್ರಿಷಿಯನ್ ಅನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರು ನಿಮ್ಗೆ ಗೈಡ್ ಮಾಡ್ತಾರೆ. ಬಟ್ ಯು ಕ್ಯಾನ್ ವೇಟ್ ಫಾರ್ 2 weeks ಅಂಡ್ ದೆನ್ ಟೇಕ್ ದ ವ್ಯಾಕ್ಸಿನ್. ಸರ್, ಒಟ್ಟಾರೆಯಾಗಿ ಏನ್ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಒಂದು 2 ಲೈನ್ ಅಲ್ಲಿ ಹೇಳೋದಾದ್ರೆ? ಸೊ ಫಸ್ಟ್ ಥಿಂಗ್ ಇಸ್, ಭಯ ಪಡೋದು ಬೇಡ. ಶ್ರೀಕಂಠ್ ಅವರು ಈಗಲೇ ಹೇಳ್ಬಿಟ್ಟಿದ್ದಾರೆ 3ನೇ ಅಲೆ ಅಂತೂ ಬಂದೇ ಬರುತ್ತಂತ. ಸೊ ಲೆಟ್ ಅಸ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಇಟ್. ಪ್ರಿಪರೇಷನ್ ಅಂದ್ರೆ ಏನು? ನಮ್ಮ ಕೈಯಲ್ಲಿ ಇರೋದನ್ನ ಮಾಡೋದಕ್ಕೆ ಪ್ರಿಪರೇಷನ್ ಅಂತ ಹೇಳೋದು. ಸೊ ಫಸ್ಟ್ ಥಿಂಗ್ ವಿ ಹ್ಯಾವ್ ಇಸ್ ವ್ಯಾಕ್ಸಿನ್. ಸೊ ಆದಷ್ಟು ಬೇಗ ಎಲ್ಲರೂ ವ್ಯಾಕ್ಸಿನೇಟ್ ಮಾಡೋಣ. ಅದು ಹಳ್ಳಿಗಳಲ್ಲಾಗ್ಲಿ ಸಿಟೀಸ್ ಅಲ್ಲಾಗ್ಲಿ ಎಲ್ಲಿ ವ್ಯಾಕ್ಸಿನ್ ಅವೈಲೇಬಲ್ ಇದೆ, ಈ ವ್ಯಾಕ್ಸಿನ್ ಆ ವ್ಯಾಕ್ಸಿನ್ ಅಲ್ಲದೆ ನಾವೆಲ್ಲರೂ ವ್ಯಾಕ್ಸಿನೇಟ್ ಆಗೋಣ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಮತ್ತೆ ಹೇಳ್ತಾ ಇದೀವಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ, ಅದು ನಾವು ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ ಅದನ್ನ ಫಾಲೋ ಮಾಡೋಣ ಅಂತ. ಅಂಡ್ ಅಕಸ್ಮಾತ್ ಆಗಿ 3rd ವೇವ್ ಬಂದ್ರೆ ಮಕ್ಕಳಿಗೆ ಅಕಸ್ಮಾತ್ ಆಗಿ ಈ ಕೋವಿಡ್ ಇನ್ಫೆಕ್ಷನ್ ಆದ್ರೆ ಅದಕ್ಕೂ ಭಯ ಪಡಬೇಕಾಗಿಲ್ಲ. ಬಿಕಾಸ್ ಮೆಜಾರಿಟಿ ವಿಲ್ ರಿಕವರ್ ಆನ್ ದೇರ್ ಓನ್. ಬಟ್ ಅಕಸ್ಮಾತ್ ಕೋವಿಡ್ ಆದ್ರೆ ನೆಕ್ಸ್ಟ್ 2 months ನಾನು ಹೇಳಿರೋ ಹಾಗೆ MISC ಬಗ್ಗೆ ಗಮನ ಇರಲಿ. ಆತರ ಕೋವಿಡ್ ಆಗಿ ರಿಕವರಿ ಆದ ನಂತರ ಮತ್ತೆ ಜ್ವರ ಬಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು ಡಾಕ್ಟರ್. ನೀವೇನು ಹೇಳೋಕೆ ಇಷ್ಟಪಡ್ತೀವಿ? ಸೊ ಡಾಕ್ಟರ್ ಸಾಗರ್ ಹೇಳಿರೋ ಹಾಗೆ ನಾನೇನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ವ್ಯಾಕ್ಸಿನ್ ಹೆಸಿಟೆನ್ಸಿ ಬೇಡ. ವ್ಯಾಕ್ಸಿನ್ ಸಿಕ್ಕಿದ್ರೆ ಪ್ಲೀಸ್ ಹೋಗಿ ಹಾಕಿಸ್ಕೊಳ್ಳಿ. ಬಹಳಷ್ಟು ಜನ ಬಹಳ ಥರ ಮಾತಾಡ್ತಾ ಇದ್ದಾರೆ ವ್ಯಾಕ್ಸಿನ್ ಬಗ್ಗೆ. ನಾನು ವ್ಯಾಕ್ಸಿನ್ ತೊಗೊಂಡ್ರೆ ನನಗೆ ಅದು ಪ್ರಾಬ್ಲಮ್ ಆಗುತ್ತೆ, ಇದು ಪ್ರಾಬ್ಲಮ್ ಆಗಿಬಿಡುತ್ತೆ, ನಾನು ವ್ಯಾಕ್ಸಿನ್ ತೊಗೊಂಡ್ರೆ ನನಗೆ ಮಕ್ಕಳಾಗೋದಿಲ್ಲ. ಸೊ ಇದೆಲ್ಲ ಬಹಳ ಕಾಮನಾಗಿ ಕೇಳ್ಪಡ್ತಾ ಇರೋ ಕ್ವೆಶನ್ಸ್ಗಳು. ವ್ಯಾಕ್ಸಿನ್ ಸೇಫ್ ಹೇಗೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಇಂಡಿಯಾನಲ್ಲಿರೋ 90% ಡಾಕ್ಟರ್ಗಳು, ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸು, ನರ್ಸಸ್ಸು ಎಲ್ಲರೂ ಹಾಕಿಸ್ಕೊಂಡಿದ್ದಾರೆ. ಇದುವರೆಗೂ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ. ನಂಬರ್ 1. ಸೊ ವ್ಯಾಕ್ಸಿನ್ ಹೆಸಿಟೆನ್ಸಿ ಬೇಡ. ನಿಮ್ಗೆ ಯಾವ್ದು ಸಿಗುತ್ತೆ ಅದನ್ನು ಪ್ಲೀಸ್ ತೊಗೊಳ್ಳಿ. 2ನೇದು ಮೋಸ್ಟ್ ಇಂಪಾರ್ಟೆಂಟು, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್. ಇದನ್ನು ನಾವು ಬಿಟ್ಟರೆ ಹೇಳ್ತಾರಲ್ಲ, ಬೀದಿ ಹೋಗೋ ಮಾರಿನ ಮನೆಗೆ ಕರ್ಕೊಂಬಂದೆ, ಸೊ ಅದೇ ಆಗೋದು. ಸೊ ಪ್ಲೀಸ್ ಅದನ್ನು ಪ್ಲೀಸ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ವಿ ಒಂಥರ ನೀಡ್ ಆಫ್ ಅನ್ ಅವರ್ ಅನ್ನೋ ವಿಷಯನ. 3rd ವೇವ್ ಕೋವಿಡ್ ಬಗ್ಗೆ, ಇದರ ಮಿತ್ಸ್ ಮತ್ತು ರಿಯಾಲಿಟಿ ಏನೇನಿತ್ತು ಅನ್ನೋದು. ಬಟ್ ಒಟ್ಟಾರೆಯಾಗಿ ನಾನು ತಿಳ್ಕೊಂಡಿದ್ದಷ್ಟೇ, ಆ ಮಂತ್ರ ಬದಲಾಗೇ ಇಲ್ಲ 2 ವರ್ಷ ಆದರೂ ಕೂಡ.
ಹುಷಾರಾಗಿರ್ಬೇಕು, ಮಾಸ್ಕ್ ಹಾಕೋಬೇಕು, ಹೆದರ್ಕೋಬಾರ್ದು, ವ್ಯಾಕ್ಸಿನ್ ತಗೋಬೇಕು, ಸುತ್ತ ಕೂಡ ಪಾಸಿಟಿವಿಟಿನ ನಾವು ಸ್ಪ್ರೆಡ್ ಮಾಡಬೇಕು ಅಷ್ಟೇ. ಐ ಥ್ಯಾಂಕ್ ಡಾಕ್ಟರ್ ಸಾಗರ್, ಡಾಕ್ಟರ್ ಶ್ರೀಕಂಠ, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಆಸ್ಟರ್ ಹಾಸ್ಪಿಟಲ್ ಕೂಡ ಈ ಒಂದು ಆಪರ್ಚುನಿಟಿಗೆ ಥ್ಯಾಂಕ್ ಯು ಎವ್ರಿ ಒನ್. ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.